ನಮಸ್ಕಾರ. ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬಸವ ಜಯಂತಿ ಅಂಗವಾಗಿ ಕನ್ನಡಪ್ರಭ ಪತ್ರಿಕೆ ಹೊರತಂದಿರುವ ಬಸವಪ್ರಭ ಪುಸ್ತಕ ಬಿಡುಗಡೆ ಮಾಡಿದ ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ. 10ನೇ ಪರೀಕ್ಷೆ ಕೊಳರ್ಕೆ ರಾಮಸ್ವಾಮಿ ಪೆರಿಯಾರ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಸರಸ್ವತಿ ಶಾಲೆಯಲ್ಲಿ ಗುರುವಂದನಾ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಕಾರ್ಯಕ್ರಮ. ವಿಶ್ವಗುರು ಬಸವಣ್ಣನವರ ಜಯಂತಿ ಅಂಗವಾಗಿ ಬೀದರ್ ನಗರದಲ್ಲಿ ಬಸವೇಶ್ವರ ಭಾವಚಿತ್ರದ ಭವ್ಯ ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದ ಬಸವ ಭಕ್ತರು. ಆಯುರ್ವೇದ ಪ್ರಾಚೀನ ಚಿಕಿತ್ಸಾ ಪದ್ಧತಿ ಹೊಂದಿದ್ದೆ. ಪಂಚಕರ್ಮ ಚಿಕಿತ್ಸೆಯಿಂದ ಸರ್ವ ರೋಗಗಳ ನಿಯಂತ್ರಣ. ಡಾಕ್ಟರ್ ಸಂತೋಷ್ ಕುಮಾರ್. ಕಳೆದು ಹೋದ 12 ಲಕ್ಷ ರೂಪಾಯಿ ಕಿಮ್ಮತ್ತಿನ 52 ಮೊಬೈಲ್ಗಳು ಪತ್ತೆ. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ. ಸುದ್ದಿಯ ವಿವರಗಳು. ಬೀದರ್ ನಗರದ SRS ಫಂಕ್ಷನ್ ಹಾಲ್ನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಬಸವ ಜಯಂತಿ ಅಂಗವಾಗಿ ಕನ್ನಡಪ್ರಭ ದಿನಪತ್ರಿಕೆ ಹೊರತಂದಿರುವ ಬಸವಪ್ರಭ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡುತ್ತಾ, ಬಸವಣ್ಣನವರ ವಚನಗಳು ಅನುಸರಿಸಿ ಜೀವನದಲ್ಲಿ ಅಳವಡಿಸಿಕೊಂಡರೆ ಸರ್ವರ ಬದುಕು ಸುಧಾರಣೆಯಾಗುತ್ತದೆ ಎಂದು ಹೇಳಿದ್ದರು. ಬಸವಾದಿ ಶರಣರ ಕಲ್ಯಾಣ ಕ್ರಾಂತಿ ಅಲ್ಲಿನ ಕುರುಹುಗಳಷ್ಟೇ ಅಲ್ಲ, ದೇಶದ ವಿವಿಧ ಭಾಗಗಳಿಂದ ಕಲ್ಯಾಣದತ್ತ ಸೆಳೆದ ಬಸವ ಚಿಂತನೆ ಕಟ್ಟಿಕೊಟ್ಟಿರುವಂತಹ ಬಸವ ಪುಸ್ತಕವು ಪ್ರತಿಯೊಬ್ಬ ನಾಗರಿಕನಿಗಷ್ಟೇ ಅಲ್ಲ, ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಗೂ ಅತ್ಯಪ್ರಮುಖವಾಗಿದೆ ಎಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಶ್ಲಾಘನೆ ವ್ಯಕ್ತಪಡಿಸಿದ್ದರು. ಅವರು ಭಾನುವಾರ ನಗರದ SRS ಫಂಕ್ಷನ್ ಹಾಲ್ನಲ್ಲಿ ಕನ್ನಡಪ್ರಭ ವತಿಯಿಂದ ಬಸವ ಜಯಂತಿ ನಿಮಿತ್ತ ಹೊರತರಲಾದ ಬಸವಪ್ರಭ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿ, 12ನೇ ಶತಮಾನದಲ್ಲಿಯೇ ಧಾರ್ಮಿಕ ಕ್ರಾಂತಿ, ವಚನ ಕ್ರಾಂತಿ ಮಾಡಿ ಸಮಾಜವನ್ನು ಸರಿದಾರಿಗೆ ತರುವ ಪ್ರಯತ್ನ ಬಸವಣ್ಣನವರು ಮಾಡಿದ್ದಾರೆ. ಅದನ್ನೆಲ್ಲ ಸಂಕ್ಷಿಪ್ತವಾಗಿ ಸರ್ವರಿಗೂ ತಿಳಿಯುವಂತೆ ಬಸವಪ್ರಭ ಪುಸ್ತಕದಲ್ಲಿ ಮೂಡಿಸಲಾಗಿದೆ ಎಂದರು. ಬಸವಣ್ಣನವರ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ. ಆದರೂ ಕೂಡ ಅವರು ತಮ್ಮಲ್ಲಿರುವ ಹೊಸ ವಿಚಾರಗಳನ್ನು ಜನರ ಬಾಯಿಂದ ಬಾಯಿಗೆ ಮೂಲಕ ತಿಳಿಸುವ ಕಾರ್ಯಕ್ರಮ ಮಾಡಿದ್ದರು. ಬಸವಪ್ರಭ ಪುಸ್ತಕದಲ್ಲಿ ಬಸವ ಕಲ್ಯಾಣದ ಅನೇಕ ಐತಿಹಾಸಿಕ ಸ್ಥಳ ಚಿತ್ರೀಕರಿಸಲಾಗಿದೆ. ಪಾರ್ಲಿಮೆಂಟ್ನ ಚಿಂತನೆ ಅಂದಿನ ಅನುಭವ ಮಂಟಪದಲ್ಲಿ ವಿಶೇಷ ಮಾನ್ಯತೆ ಪಡೆದಿದೆ. 12ನೇ ಶತಮಾನದ ಮೊದಲನೇ ಅನುಭವ ಮಂಟಪವೇ ಮಾದರಿಯಾಗಿದೆ ಎಂದರು. ಬಸವ ಕಲ್ಯಾಣದಲ್ಲಿನ ಐತಿಹಾಸಿಕ ಸ್ಮಾರಕ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ 610 ಕೋಟಿ ಮಂಜೂರು ಮಾಡಿದ್ದು, ಅದರಲ್ಲಿ ಈಗಾಗಲೇ 200 ಕೋಟಿ ವೆಚ್ಚದಲ್ಲಿ ಸ್ಮಾರಕ ಗುರುತಿಸುವ ಕಾರ್ಯ BKTB ವತಿಯಿಂದ ಮಾಡಲಾಗುತ್ತದೆ. ಬಸವಣ್ಣನವರ ವಚನಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕೆಂದರೆ ಜಾಹೀರಾತು ಇಲ್ಲದೆ ಹೊರತರಲಾದ ಈ ಬಸವಪ್ರಭ ಪುಸ್ತಕವು ಎಲ್ಲರಿಗೂ ಓದಿಸಿಕೊಂಡು ಹೋಗುತ್ತದೆ ಎಂದು ಜಿಲ್ಲಾಧಿಕಾರಿಯವರು ತಿಳಿಸಿದ್ದರು. ಸಮಾರಂಭದಲ್ಲಿ ಹುಲ್ಸೂರಿನ ಡಾಕ್ಟರ್ ಶಿವಾನಂದ ಸ್ವಾಮಿಗಳು, ಭಾಲ್ಕಿ ಹಿರೇಮಠ ಸಂಸ್ಥಾನದ ಗುರು ಬಸವ ಪಟ್ಟದೇವರು, ಅಕ್ಕ ಗಂಗಾಂಬಿಕೆ ಸಾನ್ನಿಧ್ಯ ವಹಿಸಿದ್ದರು. ಕನ್ನಡಪ್ರಭ ಪತ್ರಿಕೆಯ ಸಮನ್ವಯ ವಿಶೇಷ ಯೋಜನೆ ಸಂಪಾದಕರಾದ BV ಮಲ್ಲಿಕಾರ್ಜುನಯ್ಯ, GK ಫೌಂಡೇಶನ್ ಅಧ್ಯಕ್ಷ ಗುರುನಾಥ್ ಕೊಳ್ಳೂರ್, ಶಾಹೀನ್ ಶಿಕ್ಷಣ ಸಮೂಹ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಅಬ್ದುಲ್ ಖದೀರ್, ಕಲಬುರಗಿ ಕನ್ನಡಪ್ರಭದ ಬ್ಯೂರೋ ಮುಖ್ಯಸ್ಥರಾದ ಅಪ್ಪರಾವ್ ಸೌದಿ, ಸುವರ್ಣ ಸುದ್ದಿವಾಹಿನಿಯ ಜಿಲ್ಲಾ ವರದಿಗಾರರಾದ ಲಿಂಗೇಶ್ ಮರ್ಖಲೆ, TR ದೊಡ್ಡೆ, DDPU ಚಂದ್ರಕಾಂತ್ ಶಾಬಾದಿ ಉಪಸ್ಥಿತರಿದ್ದರು. ಪುಸ್ತಕ ಪರಿಚಯವನ್ನ ಶಿವಲಿಂಗ ಹೇಡೆ ಮಾಡಿದ್ದರು. ಶಿವಶಂಕರ ಡೊಕೊರೆ ನಿರೂಪಿಸಿದ್ದರು. ಬಸವಣ್ಣ ಸಮಾನತೆಯ ಹರಿಕಾರ, ಬಸವಾದಿ ಶರಣರು ನಡೆದಾಡಿದ್ದ ಈ ನೆಲದಲ್ಲಿ ಜನಿಸಿರುವ ನಾವೆಲ್ಲ ವಚನಾಧಾರಿತ ಜೀವನ ಶೈಲಿ ಪಾಲಿಸಿ ಅಳವಡಿಸಿಕೊಳ್ಳುವ ಕರ್ತವ್ಯ ಪಾಲಿಸಬೇಕೆಂದು ಕನ್ನಡಪ್ರಭದ ಸಮನ್ವಯ ವಿಶೇಷ ಯೋಜನೆ ಸಂಪಾದಕ BV ಮಲ್ಲಿಕಾರ್ಜುನಯ್ಯ ಹೇಳಿದ್ದರು. ಕನ್ನಡಪ್ರಭದ ಬಸವಪ್ರಭ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬಸವಾದಿ ಶರಣರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆದಿದ್ದೇ ಆದಲ್ಲಿ ಭಾರತ ವಿಶ್ವದಲ್ಲಿ ಶಾಂತಿ, ಸೌಹಾರ್ದತೆ, ಸಮಾನತೆಗಾಗಿ ತನ್ನ ಹೆಗ್ಗುರುತನ್ನು ಹೊಂದಲಿದೆ ಎಂದರು. ಶರಣರ ಕಾಯಕ, ದಾಸೋಹ ತತ್ವಗಳು ಇಂದಿನ ಸಮಾಜಕ್ಕೆ ಅಗತ್ಯವಾಗಿವೆ.
ಶರಣರ ವಚನ ಎಲ್ಲೆಡೆ ಪಸರಿಸಲು ಸಣ್ಣದಾದ ಒಂದು ಪ್ರಯತ್ನವನ್ನು ಬಸವಪ್ರಭ ಪುಸ್ತಕದ ಮೂಲಕ ಕನ್ನಡಪ್ರಭ ದಿನಪತ್ರಿಕೆ ಮಾಡಿದ್ದು, ಈ ನಿಟ್ಟಿನಲ್ಲಿ ಪುಸ್ತಕವನ್ನು ಪ್ರತಿಯೊಬ್ಬರು ಓದಿ ಅದರ ಸಾರಾಂಶ ಅರಿತು ಜೀವನ ಸಾಗಿಸುವ ಪ್ರಯತ್ನ ಮಾಡಿದೆ. ಆದಲ್ಲಿ ಶರಣರ ತತ್ವಗಳ ಪಾಲನೆಗೆ ದಾರಿ ಸಿಕ್ಕಿತ್ತು ಎಂದು ಹೇಳಿದ್ದರು. ಬಸವ ಜಯಂತಿ ನಿಮಿತ್ತ ಕನ್ನಡಪ್ರಭ ಓದುಗರಲ್ಲದೆ ಇಡೀ ಓದುಗ ಸಮಾಜಕ್ಕೆ ಬಸವಪ್ರಭ ಪುಸ್ತಕವನ್ನು ಲೋಕಾರ್ಪಣೆ ಮಾಡಲಾಗಿದೆ. ಸಂಗ್ರಹ ಯೋಗ್ಯ ಪುಸ್ತಕವಾದ ಇದಕ್ಕೆ ಉಲ್ಲೇಖಗಳು, ಚಿತ್ರಗಳು, ಮಾಹಿತಿ ಸೇರಿ ಮದಿತರ ರೂಪದಲ್ಲಿ ಸಹಕರಿಸಿದವರಿಗೆ ನಾವು ಧನ್ಯವಾದ ಅರ್ಪಿಸಲೇಬೇಕಾಗುತ್ತದೆ. ಹಾಗೆ ಇದಕ್ಕಾಗಿ ಶ್ರಮಿಸಿದ ಬೀದರ್ ಕನ್ನಡಪ್ರಭ ಬಳಗಕ್ಕೆ ಅಭಿನಂದನೆ ತಿಳಿಸಿದ್ದರು. ಬಹಿರಂಗವಾಗಿ ಧರ್ಮದ್ವೇಷದ ಮಾತು ದ್ವೇಷಕಾರರಾಗಿ ಬಸವ ತತ್ವ ತಿಳಿಸಿ ಇನ್ನು ಬಸವ ಶರಣರು ನಡೆದಾಡಿ ಸಮಾನತೆಗಾಗಿ ಕ್ರಾಂತಿಯನ್ನೇ ಮಾಡಿ ತ್ಯಾಗ ಬಲಿದಾನ ನೀಡುವ ಮೂಲಕ ವಿಶ್ವಕ್ಕೆ ಭಾರತದ ಜಾತ್ಯತೀತದ ಸಂದೇಶ ಸಾರಿದ ಕಲ್ಯಾಣದ ಈ ನಾಡಿನಲ್ಲಿ ಇತ್ತೀಚೆಗೆ ಜಾತಿ ಧರ್ಮ ಆಧಾರಿತವಾಗಿ ಸಾರ್ವಜನಿಕವಾಗಿ ಭಾಷಣ ಮಾಡುತ್ತಿರುವುದು ಬೇಸರ ತರಿಸಿದೆ. ಈ ಸಂದರ್ಭಗಳಲ್ಲಿ ಬಸವ ಅನುಯಾಯಿಗಳು, ಹಿರಿಯರುಗಳು ಬಸವಣ್ಣನ ಸಹೋದರತ್ವದ ಸಂದೇಶ ತಿಳಿ ಹೇಳುವ ಅನಿವಾರ್ಯತೆ ಅತಿ ಜರೂರಾಗಿದೆ ಖದೀರ್ ತಿಳಿಸಿದ್ದರು. ಅಟಲ್ ಬಿಹಾರಿ ವಾಜಪೇಯಿ ಫೌಂಡೇಶನ್ನ ಅಧ್ಯಕ್ಷ ಗುರುನಾಥ್ ಕೊಳ್ಳರವರು ಮಾತನಾಡಿ, ಬಸವಪ್ರಭ ಪುಸ್ತಕದಲ್ಲಿರುವ ಲೇಖನಗಳು ಅದ್ಭುತವಾಗಿವೆ. ಇದೊಂದು ಸಂಗ್ರಹ ಯೋಗ್ಯ ಕೃತಿಯಾಗಿದೆ ಎಂದರು. ಬಸವ ಸೇವಾ ಪ್ರತಿಷ್ಠಾನದ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಮಾತನಾಡಿ, ಬಸವಾದಿ ಶರಣರ ಸಂಪೂರ್ಣ ಚಿತ್ರಣವನ್ನು ಬಸವಪ್ರಭ ಪುಸ್ತಕ ಹೊಂದಿದ್ದು ಇದರ ಮೌಲ್ಯವನ್ನು ಹೆಚ್ಚಿಸಿದೆ. ಉಲ್ಲೇಖಗಳು ಉತ್ತಮವಾಗಿ ಮೂಡಿ ಬಂದಿವೆ ಎಂದರೆ ಬಸವಪ್ರಭ ಪುಸ್ತಕವು 12ನೇ ಶತಮಾನದ ಬಸವಣ್ಣ ಹಾಗೂ ಬಸವ ಕಲ್ಯಾಣದ ದರ್ಶನ ಮಾಡಿಸಿದಂತಾಗಿದೆ. ಹಾಗೆ ಶಾಲಾ ಕಾಲೇಜು ಮಕ್ಕಳ ಕಲ್ಯಾಣಕ್ಕೆ ಭೇಟಿ ನೀಡಿ ಇತಿಹಾಸ ತಿಳಿಸುವಂತಾಗಲಿದೆ ಎಂದರು. ಭಾಲ್ಕಿ ಹಿರೇಮಠ ಸಂಸ್ಥಾನದ ಗುರು ಬಸವ ಪಟ್ಟದೇವರು ಹಾಗೂ ಹುಲ್ಸೂರು ಸಂಸ್ಥಾನ ಮಠದ ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿ ಮಾತನಾಡಿ, ಬಸವಪ್ರಭ ಪುಸ್ತಕ ಕುರಿತಂತೆ ವರ್ಣಿಸಲು ಶಬ್ದಗಳೇ ಇಲ್ಲ. ಓದುಗರಿಗೆ ಉತ್ತಮ ಉಲ್ಲೇಖನ ನೀಡಿದ್ದಾರೆ ಎಂದರು. ಇದೇ ವೇಳೆ ಪುಸ್ತಕಕ್ಕೆ ಲೇಖನಗಳನ್ನು ನೀಡಿದ್ದ ಲೇಖಕರುಗಳಾದ ಪಾರ್ವತಿ ಸೋನಾರೆ, ರಘುಶಂಕರ್ ಭಾತಂಬ್ರ ಹಾಗೂ ಗುರುನಾಥ್ ಗಡ್ಡೆ ಸೇರಿದಂತೆ ಸಂಪಾದಕ ಕೆ.ಬಿ. ಮಲ್ಲಿಕಾರ್ಜುನಯ್ಯ ಅವರನ್ನು ಸನ್ಮಾನಿಸಲಾಯಿತು. ಅಪರವು ಮತ್ತು ಕನ್ನಡಪ್ರಭ ಟೀಮು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳು. ಅವರು ಮಾಡಿರುವ ಈ ಕಾರ್ಯ ನಿಜವಾಗಲೂ ಸ್ತುತ್ಯರೆ. ಈ ಪುಸ್ತಕವನ್ನು ನೀವು ಮನೆಯಲ್ಲಿ ಇಟ್ಕೊಳ್ಳಾರ್ದ ನಮ್ಮ ಮಕ್ಕಳು ಸಹ ಓದಿಸ್ಬೇಕು. ನಾವು ಲೈಟ್ ಮ್ಯೂಸಿಕ್ ಶೋ ಮತ್ತು ಮ್ಯೂಸಿಕಲ್ ಫೌಂಟೇನ್ ಮಾಡಿದ್ದು ಮುಖ್ಯ ಉದ್ದೇಶ ಇದೆ. ನಮ್ಮ ಹೈಸ್ಕೂಲು ಮತ್ತು ಪ್ರೈಮರಿ ಸ್ಕೂಲ್ ಹುಡುಗರಿಗೆ ಬಸವಣ್ಣವರು ಯಾರು ಅವ್ರ ಆಚಾರ ವಿಚಾರಗಳನ್ನು ಈಗಲೇ ಅವ್ರ ತಲೆಯಲ್ಲಿ ಹಾಕಿದರೆ ಅಟ್ಲೀಸ್ಟ್ ಅವ್ರು ತಮ್ಮ ಜೀವನವನ್ನು ಸಂತೃಪ್ತಿಯಾಗಿ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಯಶಸ್ಸು ಮತ್ತು ತೃಪ್ತಿಯಿಂದ ಅವ್ರು ಸಕ್ಸಸ್ಫುಲ್ ಆಗೋದಷ್ಟೇ ಅಲ್ಲ, ತೃಪ್ತಿದಾಯಕವಾಗಿ ಜೀವನವನ್ನು ಮಾಡಬೇಕಾದ್ರೆ ಬಸವಣ್ಣವರ ವಚನಗಳಲ್ಲಿ ಅಡಗಿರುವ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಒಬ್ಬ ವ್ಯಕ್ತಿ ಅತ್ಯಂತ ಸಂತೃಪ್ತನಾಗಿ ಯಶಸ್ವಿಯಾಗಿ ಜೀವನವನ್ನು ನಡೆಸಬಲ್ಲ. ಸೊ ನಿಮ್ಮ ಮಕ್ಕಳಿಗೆ ಜೀವನದಲ್ಲಿ ಯಶಸ್ವಿಯಾಗಿ ಸಕ್ಸಸ್ಫುಲ್ ಆಗಿ ಜೀವನವನ್ನು ಮಾಡಬೇಕಾದ್ರೆ ಇಂದಿನ ಬಸವಣ್ಣರ ವಚನಗಳನ್ನು ನಾವು ಹುಡುಗರಲ್ಲಿ ಸ್ಪ್ರೆಡ್ ಮಾಡಬೇಕು. ಸೊ ಹುಡುಗರು ಅವುಗಳನ್ನು ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸಬೇಕು. ಆ ದಿಶೆಯಲ್ಲಿ ಅಪರವ್ ಮತ್ತು ಕನ್ನಡಪ್ರಭ ಟೀಮ್ನವರ ಈ ಟಫ್ ಜಾಬ್ ಇದೆ. ಆ್ಯಕ್ಚುಲಿ ಇಷ್ಟೆಲ್ಲ ಲೇಖಕರದ್ದು ಆರ್ಟಿಕಲ್ಸನ್ನು ನಾವು ಭಾಳಷ್ಟು ತರಬೇಕಾದ್ರೆ ರಿಕ್ವೆಸ್ಟ್ ಮಾಡಿ ತರಿಸ್ಕೋಬೇಕಾಗುತ್ತೆ. ಇಷ್ಟು ಕಡಿಮೆ ಟೈಮ್ನಲ್ಲಿ ಇಷ್ಟೆಲ್ಲ ಅತ್ಯುತ್ತಮ ಲೇಖನಗಳನ್ನು ಮತ್ತು ಅತ್ಯುತ್ತಮ ಲೇಖಕರಿಂದ ತರಿಸ್ಕೊಂಡು ಒಂದು ಒಳ್ಳೆಯ ಪುಸ್ತಕವನ್ನು ತಂದಿದ್ದಾರೆ. ಸೊ ನಿಮ್ಮೆಲ್ಲರ ಅವರಿಗೆ ವಿಶೇಷ ಶುಭಾಶಯಗಳು. ಮತ್ತು ನಾವು ಈ ಪುಸ್ತಕವನ್ನು ನಾವಷ್ಟೇ ಓದೋದಲ್ಲ, ನಮ್ಮ ಪರಿಚಯ ಇದ್ದವರು ಎಲ್ಲರ ಕಡೆಯಿಂದ ಈ ಪುಸ್ತಕವನ್ನು ಓದಿಸೋಣ. ವಿಶೇಷವಾಗಿ ವಿತೌಟ್ ಅಡ್ವರ್ಟೈಸ್ಮೆಂಟ್ ಬುಕ್ ಇದು. ಅಡ್ವರ್ಟೈಸ್ಮೆಂಟ್ ಇದೆ, 300 ಪೇಜ್ ಆಗ್ತಿತ್ತು. ಸೊ ಇದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮೋರ್ ದೆನ್ ಮೈ ಎಕ್ಸ್ಪೆಕ್ಟೇಷನ್ಸ್. ನಾವು ಏನು ಈ ರೀತಿ ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದೀವಿ, ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಈ ಪುಸ್ತಕ ಬಂದಿದೆ. ಸೊ ಹೀಗಾಗಿ ಈ ಪುಸ್ತಕವನ್ನು ಎಲ್ಲರಿಗೂ ಓದಲಿಕ್ಕೆ ನಾವು ಪ್ರೇರೇಪಿಸೋಣ. ಅದರಲ್ಲಿ ವಿಶೇಷವಾಗಿ ಈ ಥರದ ಬಸವ ಜಯಂತಿ ಎಂದು ಈ ಪುಸ್ತಕ ಹೊರಗಡೆ ಬರ್ತಾ ಇದೆ. ಈ ಕಲ್ಯಾಣ ಪಟ್ಟಣದಲ್ಲಿ ತುಳಿತು ಒಳಗಾದವರನ್ನ, ಕೆಳಗೆ ಬಿದ್ದವರನ್ನ ಮೇಲೆ ಎತ್ತವರು ಬಸವಣ್ಣ ಬಿಟ್ಟು ಬೇರೆಯವ್ರು ಯಾರೂ ಬರುವುದಿಲ್ಲ, ನೀವೇ ಸಾಕ್ಷಾತ್ ಬಸವಣ್ಣ ಅಂತಕ್ಕಂಥ ಮಾತು ಒಬ್ಬ ಸಂಬುಳಿನಾಗಿ ದೇವ ಹೇಳಿರ್ತಕ್ಕಂಥ.
ಅಂದ್ರೆ ಬಸವಣ್ಣವ್ರು ಅಲ್ಲಿಗೆ ಮತ್ತೆ ಮನೆ ಕರ್ಕೊಂಡು ಹೋಗ್ತಾರೆ. ನೀಲಾ ಯಾರು ಬಂದಾರ ನೋಡು, ಆಗ ಅವ್ರಿಗೆಲ್ಲ ಆರೈಕೆ ಮಾಡಿ ಹಂಗೆ ತನ್ನ ಮಕ್ಕಳಿಗೆ ಏನಾರ ಆದ್ರೆ ತಾಯಿ ಯಾವ ರೀತಿ ಪೋಷಣೆ ಪಾಲನೆ ಮಾಡ್ತಾಳೆ ಆ ರೀತಿ ಮಾಡಿ ಅಷ್ಟು ಬಸವಣ್ಣವರು ಎಲ್ಲರನ್ನ ಪ್ರೀತಿಸೋರು. ಒಂದು ಯಾವುದಕ್ಕೂ ಸೀಮಿತ ಇಲ್ಲ, ಅದಕ್ಕೂ ಬಸವಣ್ಣವ್ರಿಗೆ ಬೌಂಡ್ರಿನೇ ಇಲ್ಲ. ಎಲ್ಲರನ್ನ ಜಗದಗಲ ಬಸವಣ್ಣವರು ಅವರ ಅಷ್ಟೊಂದು ಸಕಲ ಜೀವರಾಶಿಗಳನ್ನು ಪ್ರೀತಿಸಿರ್ತಕ್ಕಂಥ ಬಸವಣ್ಣವರು ಅವ್ರ ವಿಚಾರಗಳು, ಅವ್ರ ತತ್ವಗಳು ಇವತ್ತು ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ, ಇಡೀ ವಿಶ್ವಸಂಸ್ಥೆನೇ ಬಸವಣ್ಣವರನ್ನ ಮೆಚ್ಚಿಕೊಂಡಿದೆ. ನಾವು ನೀವಂತೂ ಈ ಭೂಮಿ, ಈ ಮಣ್ಣು, ಈ ಬಸವಣ್ಣನ ನಾಡಿನಲ್ಲಿ ಇದ್ದೀವಿ. ಆ ವಿಚಾರಗಳನ್ನು ನಾವು ಅಳವಡಿಸ್ಕೋಬೇಕನ್ನೋ ಸಲುವಾಗಿ ಬಹುತೇಕ ಪತ್ರಿಕೆದವರು ಈ ಕಾರ್ಯ ಮಾಡ್ತಾರಂದ್ರೆ ಸಾಮಾನ್ಯ ಮಾತಲ್ಲ. ಭಾಳ ಎಲ್ಲ ರೀತಿಯ ಫಿಲ್ಟರ್ ಮಾಡಿ ಚಲೋ ಇದ್ದರೆ ಅದಕ್ಕೊಂದು ಅರ್ಥ ಕೊಡ್ತಾರೆ. ನಿಜಕ್ಕೂ ಕನ್ನಡ ಪ್ರಭ ಇದು ಮುಂದೆ ಬಂದಿದ್ದು ನಾವು ಎಲ್ಲರ ಅಭಿನಂದನೆಯನ್ನು ಕನ್ನಡ ಪ್ರಭ ಪತ್ರಿಕೆಗೆ ವಿಶೇಷ ಅವರಿಗೆ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕು. ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥ ಗ್ರಂಥ ಯಾವುದಾದಿದ್ರೆ ಅದು ಬಸವಪ್ರಭೆ. ಬಹಳ ಚೆನ್ನಾಗಿ ಬಸವಪ್ರಭೆ ಮೂಡಿ ಬಂದದ. ಇನ್ನೊಂದು ನಮ್ಮ ಅಪ್ಪಾರಾವ್ ಸೌದಿಯವರಿಗೆ ಧನ್ಯವಾದಗಳು ಹೇಳ್ತಿದ್ದೇನೆ. ಇಲ್ಲಿವರೆಗೆ ಇದು ಇಡೀ ಕರ್ನಾಟಕದಲ್ಲಿ ಕನ್ನಡ ಪ್ರಭ ಆಗಿತ್ತು. ಆದರೆ ಈ ವರ್ಷ ಬಸವ ಜಯಂತಿಯ ನಿಮಿತ್ತವಾಗಿ ಕನ್ನಡ ಟಿಮ್ ಪ್ರಭಾ ಒಳಗೆ ಕೇಳಿದಾಗ ಕನ್ನಡ ಬಸವ ಪ್ರಭೆ ಆಗಿದೆ. ಇವತ್ತು ಬಹಳ ಸಂತೋಷ ಆಗ್ತದ. ಬಹಳ ಧನ್ಯವಾದಗಳು ಹೇಳ್ತಿದ್ದೇನೆ ಇವತ್ತು ಅವರಿಗೆ. ಮತ್ತು ವಿಶೇಷವಾಗಿ ಯಾಕಂದರೆ ಇಲ್ಲಿ ಬಹಳ ಚೆನ್ನಾಗಿ ನಾನು ಬಸವ ಜಯಂತಿ ವಿಶೇಷಾಂಕ ಇದು ಮೂಡಿ ಬಂದದ. ಇಲ್ಲಿವರೆಗೆ ಯಾವುದಾದ್ರೂ ವಿಶೇಷಾಂಕಗಳು ಬರಬೇಕಾದ್ರೆ ನಮ್ಮ ಅಪ್ಪಾರಾವ್ ಸೌದಿಯವರು ಹೇಳಿದಾಗೆ 100% ಅಲ್ಲಿ ಜಾಹೀರಾತುಗಳಿರ್ತಾವೆ, 10% ಲೇಖನ ಅದು ಇದು ಇರ್ತವೆ. ಯಾಕೆ ಎಲ್ಲ ಪತ್ರಿಕೆಗಳನ್ನ ನೋಡ್ತಿದ್ದೇನೆ, ಆ ಪತ್ರಿಕೆಯಲ್ಲಿ ಬರೋದು ಹೆಚ್ಚಂದರೆ ಜಾಹೀರಾತು ಬರ್ತಿದ್ದಾವೆ. ದಯಮಾಡಿ ಓದುಗರ ಕೈಯಲ್ಲಿ ಕೊಡ್ತಕ್ಕಂಥ ಏನು ಸಂಪಾದಕರಿದ್ದೀರಿ, ಆಮೇಲೆ ಏನು ಈ ಕೆಲಸ ಮಾಡ್ತಕ್ಕಂಥವ್ರು ಇರ್ತೀರಿ, ಹೆಚ್ಚು ಯಾವ ಕಡೆಗೆ ಗಮನ ಕೊಡಬೇಕಂದ್ರೆ ಓದುಗರ ಕಡೆ ಉತ್ತಮವಾಗಿರ್ತಕ್ಕಂಥ ಲೇಖನಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಒಂದು ವಿಶೇಷಾಂಕ ಯಾವುದಾದರೆ ಬಸವ ಜಯಂತಿಯ ಬಸವ ಪ್ರಭೆ ಅನ್ನೋದು ನನಗೆ ಬಹಳ ಸಂತೋಷ ಆಗ್ತದ. ಇವತ್ತ ಕನ್ನಡ ಪ್ರಭಾದವರು ಬಸವ ಪ್ರಭಾ ಪುಸ್ತಕದ ಮೂಲಕ ಬಹಳ ದೊಡ್ಡ ಕಾರ್ಯವನ್ನು ಅವರು ಮಾಡಿದ್ದಾರೆ. ಈ ಪ್ರಭೆ, ಬಸವ ಪ್ರಭೆ ಜಗತ್ತಿಗೆ ಅವರು ಮುಟ್ಟಿಸ್ತಕ್ಕಂಥ ಕಾರ್ಯ ಇನ್ನು ಮಾಡಲಿ. ಬರೀ ಕನ್ನಡ ಪ್ರಭಾ ಕನ್ನಡದ ಅಷ್ಟೇ ಅಲ್ಲ, ಅದು ಭಾರತಕ್ಕೂ ವಿಶ್ವಕ್ಕೂ ಮುಟ್ಟಿಸ್ತಕ್ಕಂಥ ಒಂದು ಕನ್ನಡ ಪ್ರಭೆ. ಕನ್ನಡದಲ್ಲಿ ಅಷ್ಟೇ ಅಲ್ಲ, ಬಸವ ಪ್ರಭೆ ಮೂಲಕ ಅವರ ಪತ್ರಿಕೆ ಇಡೀ ವಿಶ್ವಕ್ಕೆ ಮುಟ್ಟುತ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಈ ಕನ್ನಡ ಪ್ರಭ ಇನ್ನೂ ಬಹಳ ಎತ್ತರ ಬೆಳೀಲಿ. ಮತ್ತು ಈ ಪುಸ್ತಕದಲ್ಲಿ ನಾವೆಲ್ಲ ತೊಗೊಂಡೊಯ್ದು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಬೇರೆಯವರಿಗೆಲ್ಲ ಓದಿಸೋಣ. ಎಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮ. ಅದಕ್ಕೆ ಈ ಒಂದು ಕನ್ನಡ ಪ್ರಭ ಅಪ್ಪಾರಾವ್ ಸೌದಿಯವರಿಗೆ, ಮಲ್ಲಿಕಾರ್ಜುನಯ್ಯ ಸಂಪಾದಕರವರಿಗೆ ವಿಶೇಷ ಧನ್ಯವಾದಗಳನ್ನು ತಿಳಿಸಿ, ಮತ್ತು इसको हिंदी में, मराठी में, तेलुगु में और थोड़ा सा छोटा करके आइंदा बसव जयंती के मौके पर समाज में हम तकसीम करेंगे. और वो जो मैसेज बसवन्ना का था, महात्मा बसवेश्वर का था, आज से तकरीबन 900 साल पहले वो भाईचारगी, समानता, भेदभाव को खत्म करना, ज़रा तस्वीर करके देखिए आप, ज़रा सोचिए वो उस वक्त क्या हालात होंगे. ये बात करने वालों को माइग्रेट करने के मजबूर किया गया था. आज हमारे देश को फिर से उस किस्म के काम करने की ज़रूरत है. बसवन्ना के विचार को आगे बढ़ाने की ज़रूरत है, भाईचारगी को बढ़ाने की ज़रूरत है, भेदभाव को ख़त्म करने की ज़रूरत है. आज भी बोला जा रहा है, अफसोस की बात है कि वहाँ नहीं जाना, इधर नहीं जाना, उधर नहीं जाना, इधर गलत है, उधर गलत है, गैर ज़रूरी बोला जा रहा है, नंगे की चोट पर बोला जा रहा है. इसको सुनकर लोग यकीनन नफरत कर रहे होंगे, ये बातों को सुनकर नफरत कर रहे होंगे. अगर नफरत नहीं कर रहे हैं, दिल से बुरा नहीं लग रहा, तो फिर से बसवन्ना के विचारों को पढ़िए, फिर से पढ़िए. ವಿಶ್ವ ಮಾನವ ವಿಶ್ವದಲ್ಲಿ ಎಲ್ಲಿಯೂ ಇವತ್ತು ಅನೇಕ ಪುಸ್ತಕಗಳು ಬಂದಿದ್ದಾರೆ, ಲಕ್ಷಾಂತರ ಪುಸ್ತಕಗಳು ಬಂದಿದ್ದಾರೆ.
ಅವರ ಸಿದ್ಧಾಂತಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಅನಾಲಿಸಿಸ್ ಮಾಡ್ತಾ ಬಂದಿದ್ದೀವಿ. ಆದರೂ ಕೂಡ ಇವತ್ತು ಅವರ ಪರಿಪೂರ್ಣ ಸಾಧ್ಯನೇ ಆಗಿಲ್ಲ. ಲಕ್ಷಾಂತರ ಪುಸ್ತಕಗಳು ಬಂದಿದ್ದಾರೆ, ಎಲ್ಲ ಭಾಷೆಗಳಲ್ಲೂ ಬಂದಿದ್ದಾರೆ. ಆದರೂ ಕೂಡ ಇದು ಹೀಗೆ ಇತ್ತು ಅಂತ ನಮ್ಮ ಅನುಭವಕ್ಕೆ ಬಂದಂಥ ಮಾತುಗಳನ್ನ ಪರಿಪೂರ್ಣತೆಯಿಂದ ತಮಗೆ ಬೇಕಾದ ರೀತಿಯಲ್ಲಿ ಸಮಾಜಕ್ಕೆ ಒಳಿತಿಗಾಗಿ ಬರಿತಾ ಬಂದಿದ್ದಾರೆ ಅಂತ ಒಂದು ಆಧ್ಯಾತ್ಮ ಆದರ್ಶ ವ್ಯಕ್ತಿಯನ್ನ ನಾವು ಇವತ್ತು ನೆನೆಸ್ಕೊಳ್ತಾ ಇದ್ದೀವಿ. ಇವಾಗ ಕೂಡ ನಾವು ಧನ್ಯರು ಅಂತ ಇದರಲ್ಲಿ ಪ್ರಮುಖವಾಗಿ ಇವರೆಲ್ಲರಿಗಿಂತ ಹೆಚ್ಚಾಗಿ ನಿಜವಾದ ಶರಣ ನಮ್ಮ ಅಪ್ಪ ರಾಜರು. ಯಾಕೆಂದ್ರೆ ಅಲ್ಪ ಅವಧಿಯಲ್ಲಿ ನಾವು ಕೊಟ್ಟಿದ್ದು ಒಂದೇ ತಿಂಗಳಲ್ಲಿ ಆಫೀಸಿಗೆ ಬಂದಿದ್ದು, ನಿಮ್ಮನ್ನು ಮಾಡಿಬಿಟ್ಟಿದೀಯಪ್ಪ, ಈ ಬ್ಯೂರೋ ಚೀಫ್ ಮಾಡಿದೀವಿ, ಈಗ ಏನು ಮಾಡ್ತೀಯ ಮಾಡು. ಆ ಭಾಗದಲ್ಲಿ ಕನ್ನಡಪ್ರಭ ಮತ್ತು ಇನ್ನ ಹಿರಿಮೆ ಜಾಸ್ತಿ ಆಗಬೇಕು ಅಂತ ನಾವು ಮೈಸೂರವರು ನೀವು ಮಾಡುವಂತ ಕೊಟ್ವಿ. ಅಲ್ಪ ಅವಧಿಯಲ್ಲಿ ದೊಡ್ಡ ಲೇಖನವನ್ನು ಸಂಪಾದಿಸಿ ನಾವು ಪ್ರಿಂಟ್ ಮಾಡಿದ ಮುಖ್ಯ ಆಗಲ್ಲ. ಅವರು ಸಂಪರ್ಕಿತ ಲೇಖಕರಿರಲ್ಲ, ಅವರೆಲ್ಲರೂ ಕೂಡ ಸ್ಮರಣೀಯರು. ಏಕೆಂದರೆ ಅಷ್ಟು ಅವಧಿಯಲ್ಲಿ ಆತನಿಗೆ ಲೇಖನವನ್ನು ಕೊಟ್ಟರು. ನಾವು ಅದಕ್ಕೊಂದು ಚಂದ ರೂಪ ಕೊಟ್ಟಿವಿ ಅಷ್ಟೇ, ಆದರೆ ಎಲ್ಲ ಶ್ರಮವು ಅವರಿಗೆ ತಂದೆ. ಒಂದು ವಿಚಾರ ನಾನು ನಮ್ಮ ಸಂಪಾದಕರಾದಂಥ ಮಾನ್ಯ ವಿ ಮಲ್ಲಿಕಾರ್ಜುನ್ ಸರ್ ಕಡೆ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ಈ ಪುಸ್ತಕದಲ್ಲಿ 1 ಇಂಚಿನೂ ಕೂಡ ನಮ್ಮ ಜಾಹೀರಾತು ಪ್ರಕಟ ಆಗಬಾರ್ದು ಸರ್, ಅದಕ್ಕೆ ನಾವು ಸಹಕಾರ ಕೊಡಬೇಕು ಅಂತ ಹೇಳಿದಾಗ ಅದಕ್ಕೆ ನಮ್ಮ ಕನ್ನಡಪ್ರಭ ಮುಖ್ಯಸ್ಥರು ತಕ್ಷಣವೇ ಒಪ್ಪಿಗೆ ಕೊಟ್ಟರು. ಯಾವುದೇ ಕಾರಣಕ್ಕೂ ಕೂಡ ಆ ಪುಸ್ತಕದಲ್ಲಿ ಜಾಹೀರಾತುಗಳು ಇರುವುದಿಲ್ಲ ಅಂತೇಳಿ. ಸೊ ಇವತ್ತು ಜಾಹೀರಾತು ರಹಿತವಾದಂಥ ಒಂದು ಅತ್ಯಮೂಲ್ಯವಾದಂಥ ಬಸವಪ್ರಭ ತಮ್ಮ ಮುಂದಿದೆ. ಈ ಕೆಲವೇ ನಿಮಿಷಗಳಲ್ಲಿ ಅದರ ಲೋಕಾರ್ಪಣೆ ಆಗ್ತದೆ. ಆ ಬಸವಪ್ರಭದಲ್ಲಿ ಅದ್ಭುತವಾದ ಲೇಖನಗಳನ್ನು ಮತ್ತು ಪ್ರವಾಸಿ ತಾಣಗಳು, ಕಲ್ಯಾಣದ ಸ್ಮಾರಕ ಸ್ಥಳಗಳು ಕೂಡ ಪರಿಚಯ ಮಾಡಿಕೊಟ್ಟಿದ್ದೀವಿ. ಇದಕ್ಕೆ ನಮಗೆ ಬೀದರ್ನ ಅನೇಕ ಲೇಖಕರು ಮತ್ತು ಸಾಹಿತಿಗಳು, ಅದರಲ್ಲಿ ನಾನು ಬಹುಮುಖ್ಯವಾಗಿ ನೆಂಚಿಕೊಳ್ಳೋದು ಅಂತಂದರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಗಟ್ಟಿಯವರು. ಬೀದರ್ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಮಹಾತ್ಮ ಬೊಮ್ಮಗೊಂಡೇಶ್ವರ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬೀದರ್ ತಾಲೂಕಿನ ಕೊಳರ್ಕೆ ಗ್ರಾಮದಲ್ಲಿ ನಡೆಯುತ್ತಿರುವ ರಾಮಸ್ವಾಮಿ ಪೆರಿಯ ಪ್ರೌಢಶಾಲೆಯಲ್ಲಿ 2023-24ನೇ ಸಾಲಿನ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಶಾಲಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಸಂಸ್ಥೆಯ ಅಧ್ಯಕ್ಷರಾದ ಅಮೃತರಾವ್ ಚಿಂಕೋಡೆ ಅವರು ಸರಸ್ವತಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಂಸ್ಥೆ ಅಧ್ಯಕ್ಷರಾದ ಅಮೃತರಾವ್ ಚಿಂಕೋಡೆ ಅವರು ಮಾತನಾಡುತ್ತಾ, ಮಕ್ಕಳು ವಿದ್ಯಾಭ್ಯಾಸದತ್ತ ಹೆಚ್ಚಿನ ಆಸಕ್ತಿ ವಹಿಸಿ ಭವಿಷ್ಯದಲ್ಲಿ ಉನ್ನತ ಶಿಕ್ಷಣ ಸಾಧನೆ ಸಾಧಿಸಲಿ ಎಂಬ ಸದುದ್ದೇಶದಿಂದ ಹಾಗೂ ಮಕ್ಕಳಿಗೆ ಪ್ರೇರಣೆ ನೀಡುವ ಗುರಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದ್ದರು. ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಆಸಕ್ತಿ ಹೊಂದಿ ಗುಣಾತ್ಮಕ ಶಿಕ್ಷಣವನ್ನು ಪಡೆದುಕೊಂಡು ತಂದೆ ತಾಯಿ ಹಾಗೂ ಶಾಲೆಯ ಕೀರ್ತಿ ತಂದು ಮಕ್ಕಳು ನಾಡಿನ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಬೇಕು ಎಂದು ಕರೆ ನೀಡಿದ್ದರು. ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ರಘುನಾಥ್ ಭಾತಂಬ್ರ ಅವರು ಮಾತನಾಡಿ, ಮಕ್ಕಳಿಗೆ ಗುರು ಹಿರಿಯರ ಶಿಕ್ಷಕರ ಮಾರ್ಗದಲ್ಲಿ ನಡೆಯಬೇಕು ಎಂದು ಹೇಳಿದ್ದರು. 10ನೇ ಪರೀಕ್ಷೆಯಲ್ಲಿ ರಿಷಿಕೇಶ್ VS ಮಠ 609 ಅಂಕ ಪಡೆದು ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾದರೆ, ಆನಂದ್ ಪ್ರಭು ತಂದೆ ವಿ ಶೆಟ್ಟಿ 541 ಅಂಕ ಪಡೆದು ಅಗ್ರ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು, ಶಿಲ್ಪಾ ತಂದೆ ಬುದ್ರಾಜ್ 536 ಅಂಕ ಪಡೆದು ಅಗ್ರ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. 30 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ, 31 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿ ಹಾಗೂ 8 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಶಾಂತ್ ಶರ್ಗಾರ್, ಶಾಲೆಯ ಮುಖ್ಯ ಗುರುಗಳಾದ ಸಿದ್ರಾಮ್ ನಿಜಾಂಪುರ್, ಶಾನ್ಕುಮಾರ್ ರಾಯಗೋಳೆ, ಆನಂದ್ ಕುಲಕರ್ಣಿ, ಕೂಬಾ ಪವಾರ್, ರಾಜಣ್ಣ ಶಂಭು, ಶ್ರೀಮತಿ ಜಯಪ್ರಿಯಾ ಆಕಾಶ್, ಬೋರಗೊಂಡ ಧನರಾಜ್, ಶರಣಪ್ಪ ಶರ್ಗಾರ್ ಸೇರಿದಂತೆ ಪಾಲಕರು, ಶಾಲಾ ಮಕ್ಕಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೀತಕ್ಕಂಥ ರಾಮಸ್ವಾಮಿ ಪೆರಿಯಾರ್ ಪ್ರೌಢಶಾಲೆಯ SLC ಮಕ್ಕಳು ಇವತ್ತು ಹೊಸ ಪರೀಕ್ಷೆ ಆಗಿದ್ದು ಸರ್, ನಮ್ಗೆ ಖುನನೇ ಆಗಿಲ್ಲ, ಹೊಸ ಸಿಸ್ಟಮ್. ಅದಕ್ಕೆ ಈ ಏನೇ ಸಿಸ್ಟಮ್ ಇರಲಿ, ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥವರು ಭಾಳ ಬಿಸಿ ಪೀರಿಯಡ್ ಇದ್ದರೂ ಸಹಿತ
ಕೇಳ್ದೆ ನಾ ಯಾಕೆ ಈ ಸಲ ಕಮ್ಮಿ ಬಂದದ ಅಂತ. ಅದ್ರ ಕಮ್ಮಿ ಬಂದ ತೆಗೆದು ನೋಡಿದ್ರೆ ಎಲ್ಲಕ್ಕೆ ಹೆಚ್ಚಿಗದ. ಪ್ರತಿಭಾ ಪುರಸ್ಕಾರಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮಕ್ಕಳಿಗೆ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ಹಾರ್ದಿಕವಾದಂಥ ಅಭಿನಂದನೆಗಳು ತಮಗೆ ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭಾಳ ಸುಂದರವಾಗಿ ಭಾಳಷ್ಟು ಶಾಲೆ ಕಾಲೇಗಳನ್ನ ಪರೀಕ್ಷೆ ಕೇಳೀನಿ ನನಗೆ. ಅದರಲ್ಲಿ ನಮ್ಮ ಈ ಕೊಳಾರದು ಏನು ರಾಮಸ್ವಾಮಿ ಪೆರಿಯಾರ್ ಹೈಸ್ಕೂಲ್ ಮಕ್ಕಳು ಭಾಳ ಪರಿಶ್ರಮ ಮಾಡಿದ್ರಿ. ಪರಿಶ್ರಮ ಪಟ್ಟವರು ನೀವು, ಕಾಯಕವೇ ಕೈಲಾಸ ಅಂತ ಕೊಟ್ಟಿದ್ದಾರೆ. ನೀವು ಕಷ್ಟಪಟ್ಟಿದ್ರಿ, ನಂಬರ್ 1 ರಿಸಲ್ಟ್ ತಮಗೆ ಬರ್ತದ. ಅದಕ್ಕಾಗಿ ನಿಮ್ಮನ್ನ ಜೋರಾಗಿ ಹ್ಯಾಂಡ್ಸ್ ಅಪ್ ಮಾಡಿ ಸಲ್ಯೂಟ್ ಹೊಡಿತೀನಿ. ಅಭ್ಯಾಸ ಮಾಡಿರ್ತಕ್ಕಂಥವ್ರಿಗೆ ಎರಡನೇದಾಗಿ ಕಲಿಸಿರ್ತಕ್ಕಂಥ ಏನು ಮೇಷ್ಟ್ರುಗಳಿದ್ದಾರೆ ಶಿಕ್ಷಕರ ಬಳಗ, ಅವರಿಗೂ ಸಹಿತ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಮೂರನೇದಾಗಿ ನಮ್ಮ ಪೇರೆಂಟ್ಸ್, ತಂದೆ ತಾಯಿಗಳು ನಿಮಗೆ ಕೊಟ್ಟಂಥ ಪ್ರೇರಣೆ, ಸಹಕಾರ ಮತ್ತು ನಿಮ್ಗೆ ಸಲಹೆ ಸೂಚನೆ, ಯಾವುದೇ ನಿರಾಶೆ ಮಾಡಲಾರ್ದಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ತಂದೆ ತಾಯಿಗಳ ಪಾದಕರು ನಮಸ್ಕಾರ ಮಾಡ್ತಾ ಇದ್ದೀವಿ. 10ನೇದವರು ಮುಗಿಸ್ಕೊಂಡು PUC ಹೋಗ್ತಾ ಇದ್ರಿ, ಅಲ್ಲಿನ ರಿಸಲ್ಟ್ ಇದ್ರ ಟಾಪ್ ಲೆವೆಲ್ದಾಗ ಬರಂಗೆ ಆಗ್ಬೇಕನ್ನೋ ಪ್ರಯತ್ನ ಮಾಡಿರಿ. ಮತ್ತು ಈಗ 9ನೇದವರು ಬರ್ತೀರಿ 14ಕ್ಕೆ, ಅಲ್ಲಿ ಬಂದಾಗ ಈ ರಿಸಲ್ಟ್ಗಿಂತ ಈ ವರ್ಷಕ್ಕಿಂತ 81ರಲ್ಲಿ 74 ಇದರಲ್ಲಿ 100ರಲ್ಲಿ 99 ಅನ್ನೋ ಲಿಸ್ಟ್ನಲ್ಲಿ ಬರಪ್ಲೆ ಆ ನಿಟ್ಟ ಪ್ರಯತ್ನ ಆಗಲಿ ಅಂತ ಹೇಳಿ, ಗುರುಗಳು ಬಂದಾಗ ಗುರುಗಳು ಹೇಳಿಕೊಡುವಂಥ ವಿಷಯಗಳಿಗೆ, ಸಂದರ್ಭಗಳಿಗೆ ನಾವು ಮುಖಾಮುಖಿಯಾದಾಗ ನಮ್ಮಲ್ಲಿ ಒಂದು ಹೊಸದಾಗಿರುವಂಥ ಚೈತನ್ಯ ಹುಟ್ಕೊಳ್ಳೋಕೆ ಸಾಧ್ಯ ಆಗಿರ್ತದೆ. ಎಲ್ಲ ಸೂರ್ಯಫುಲ್ ಒಂದೇ ಕಡೆ ಇದ್ದಿರ್ತ ಮುಖ, ಹೌದಾ? ಹಾಗೆ ನಾವು ವಿಷಯದ ಜೊತೆಗೆ ಮುಖಾಮುಖಿಯಾದಾಗ, ಗುರುಗಳ ಜೊತೆ ಮುಖಾಮುಖಿಯಾದಾಗ ನಮ್ಮ ಸಮಸ್ಯೆಯನ್ನು ಅವರ ಜೊತೆ ಹಂಚಿಕೊಂಡು ಅವ್ರು ಹೇಳಿಕೊಟ್ಟಂಥ ಪಾಠವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ರೆ ನಾವು ಸೂರ್ಯಫಲ್ ಕಾಳಿನ ಹಾಗೆ ಮುಂದೆ ಬೆಳಿತೀವಿ. ನಾವು ಅದರಿಂದ ಎಣ್ಣೆ ಬರ್ತದೆ, ನಾವು ಅದೇ ಎಣ್ಣೆಯನ್ನು ಉಪಯೋಗಿಸ್ತೀವಿ ನಾವು. ಆ ರೀತಿಯಲ್ಲಿ ತಾವು ತಮ್ಮ ದೈನಂದಿನ ಜೀವನದಲ್ಲಿ ಸನ್ಫ್ಲವರ್ ಆಗಿ, ಆಮೇಲೆ ವಯಸ್ಸಾದ ಹಾಗೆ, ಅನುಭವ ಪಡೆಯುತ್ತಾ ಹಾಗೆ, ಶಿಕ್ಷಣ ಪಡೆಯುತ್ತಾ ಹಾಗೆ, ಆ ಸೂರ್ಯಫಲ್ ಕಾಳಿನ ಹಾಗೆ ಆಗಿ ನಿಮಗೂ ನಿಮ್ಮ ಕುಟುಂಬದವರಿಗೂ ಎಣ್ಣೆ ಕೊಡುತ್ತೀರಿ, ಜೀವನಕ್ಕೆ ಆಸರೆ ಆಗ್ತೀರಿ ಅಂತೇಳಿ ನಾನು ಭಾವಿಸುತ್ತಾ, ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನೀವು ಹೀಗೆ ಇನ್ನೂ ಒಂದಿಷ್ಟು ಹೆಚ್ಚಿನ ಹಂತಗಳನ್ನು ದಾಟುತ್ತಾ ಸಮಾಜಕ್ಕೆ ಉಪಕಾರಿಗಳಾಗುತ್ತೀರಿ ಅನ್ನುವಂಥ ಆಶಯದೊಂದಿಗೆ 23-24ನೇ ಸಾಲಿನಲ್ಲಿ ಇಡೀ ರಾಜ್ಯದಲ್ಲಿ ಒಂದು ವಿನೂತನವಾಗಿರ್ತಕ್ಕಂಥ ಪರೀಕ್ಷೆ ನಡೆದಿತ್ತು. ಪ್ರಪ್ರಥಮ ಬಾರಿಗೆ ವೆಬ್ಕಾಸ್ಟಿಂಗ್ ಮುಖಾಂತರ ಕ್ಯಾಮ್ರಾ ಕಣ್ಗಾವಲಿನಲ್ಲಿ ಪರೀಕ್ಷೆ ನಡೆದಿತ್ತು. ಅಂತಹ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯಿಂದ 81 ಮಕ್ಕಳು ಪರೀಕ್ಷೆ ಬರೆದಿದ್ದರು. ಅವರಲ್ಲಿ ಸರಿಸುಮಾರು 74 ಮಕ್ಕಳು ಉತ್ತೀರ್ಣರಾಗಿ ಇಡೀ ಒಂದು ಜಿಲ್ಲಾ ಮಟ್ಟದಲ್ಲಿ ಒಳ್ಳೆಯ ಫಲಿತಾಂಶವನ್ನು ತರಲು ಬಹಳಷ್ಟು ಅವರು ಶ್ರಮ ಪಟ್ಟಿದ್ದಾರೆ. ನಮ್ಮ ಶಿಕ್ಷಕರ ಶ್ರಮ ಕೂಡ ಅದರಲ್ಲಿ ಅಗಾಧವಾಗಿದೆ. ಅಷ್ಟೇ ಅಲ್ಲ, ಗುಣಾತ್ಮಕ ಶಿಕ್ಷಣ ಫಲಿತಾಂಶ ಕೂಡ ನಾವು ಕೊಟ್ಟಿದ್ದೀವಿ. 5 ವಿದ್ಯಾರ್ಥಿಗಳು ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅಷ್ಟೇ ಅಲ್ಲ, ಇಡೀ ತಾಲೂಕು ಮಟ್ಟದಲ್ಲಿ 2ನೇ ಸ್ಥಾನದಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿ ಋಷಿಕೇಶ್ ತಂದೆ VS ಮಠ್ ಅವನು ಈ ತಾಲೂಕು ಮಟ್ಟದಲ್ಲಿ 2ನೇ ಸ್ಥಾನ ಪಡ್ಕೊಂಡು ಒಂದು ಹೆಮ್ಮೆ ತಂದಿದ್ದಾನೆ. ಜೊತೆಗೆ ಇನ್ನುಳಿದ ಸರಿ ಸುಮಾರು 4 ವಿದ್ಯಾರ್ಥಿಗಳು ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. 33 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ, 32 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ, 8 ವಿದ್ಯಾರ್ಥಿಗಳು ದ್ವಿತೀಯ ಪಾಸ್ ಶ್ರೇಣಿಯಲ್ಲಿ ಆಗಿದ್ದಾರೆ. ಇದಕ್ಕೆಲ್ಲ ಮಕ್ಕಳ ಪರಿಶ್ರಮ ಹಾಗೂ ನಮ್ಮ ಶಿಕ್ಷಕರ ಪರಿಶ್ರಮದಿಂದ ಈ ಒಂದು ಒಳ್ಳೆಯ ಫಲಿತಾಂಶ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಇಡೀ ಜಿಲ್ಲೆಯ ಹಲವಾರು ವ್ಯಕ್ತಿಗಳ ಕಣ್ಣುಗಳು ನಮ್ಮ ಶಾಲೆ ಮೇಲೆ ಇದ್ದು. ಯಾಕಂದರೆ ಈ ಮೊದಲೆಲ್ಲ ಈ ರೂರಲಲ್ಲಿ ಎಕ್ಸಾಮ್ ನಡೀತಿದ್ದು, ಈ ಸರಿ ನೋಡೋಣ ಸಿದ್ದರಾಮಯ್ಯನ ಶಾಲೆ ರಿಸಲ್ಟ್ ಏನಾಗ್ತದೆ ಅಂತಂದು ಮೊದಲೆಲ್ಲ ಭಾಳಷ್ಟು ಮಾತಾಡ್ಕೊಂಡಿದ್ರು. ಆದರೂ ಕೂಡ ದೇವರ ಆಶೀರ್ವಾದದಿಂದ ಜಿಲ್ಲೆಯ ಫಲಿತಾಂಶ 57% ಆದರೂ ಕೂಡ ನಾವು 80ರ ಗಡಿ ದಾಟಿ ಮುಂದೆ ಫಲಿತಾಂಶವನ್ನು ಕೊಟ್ಟಿದ್ದೀವಿ. ಫಲಿತಾಂಶ ಬಂದ ತಕ್ಷಣ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಸರ್ಗರ್ ಅವರು ಅಂದರು, ಈ ಸರಿ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಮಾಡೋಣ, ಮುಂದಿನ ಮಕ್ಕಳಿಗೆ ಪ್ರೇರಣೆ ಆಗ್ತದೆ, ಅವ್ರ ಜೀವನದಲ್ಲಿ ಅವ್ರಿಗೆ ಏನಾದರೂ ಸ್ವಲ್ಪ ನಾವು ಮೋಟಿವೇಟ್ ಮಾಡ್ತೀವಿ ಅಂತಂತಂದರೆ ಮತ್ತೆ ಅವರು ಒಳ್ಳೆಯ ಒಂದು PUCಯಲ್ಲಿ ಕೂಡ ಉತ್ತಮ ಅಂಕ ಪಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತು ಹೇಳಿದಾಗ ನಾವು ತಕ್ಷಣವಾಗಿ ಈ ಪ್ರಥಮ ಶ್ರೇಣಿಗಿಂತ ಮೇಲ್ಪಟ್ಟು ಬಂದಿರತಕ್ಕಂಥ 34 ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ
ಮಾನ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ಒಂದು ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬೀದರ್ ನಗರದ ಸ್ವಾಮಿ ಸಮರ್ಥ ಸಭಾಂಗಣದಲ್ಲಿ ಸರಸ್ವತಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಹಮ್ಮಿಕೊಂಡ ಗುರುವಂದನಾ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಲೆಯ ಹಿರಿಯ ಶಿಕ್ಷಕಿ ಶ್ರೀಮತಿ ಅಕ್ಕನವರು, ಸರಸ್ವತಿ ಶಾಲೆಯ ಮಕ್ಕಳನ್ನು ಕೇವಲ ಅಂಕ ಗಳಿಸಲು ಸೀಮಿತಗೊಳಿಸದೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಅವರ ತನುಮನದಲ್ಲಿ ಬಿತ್ತಿ ಬೆಳೆಸುತ್ತಿದೆ ಎಂದು ತಿಳಿಸಿದ್ದರು. ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಪ್ರಾಥಮಿಕ ಶಾಲೆ ಎಂಬುದು ಭದ್ರ ಬುನಾದಿ ಇದ್ದಂತೆ. ಇಲ್ಲಿ ಕಲಿತ ಪಾಠ, ಆಟ, ದೇಶಭಕ್ತಿ, ಆಚಾರ ವಿಚಾರಗಳು ನಮ್ಮ ಜೀವನದ ಕೊನೆಯವರೆಗೂ ಉಳಿಯುತ್ತವೆ. ಹಳೆಯ ನೆನಪುಗಳೆಂದರೆ ಬಂಗಾರದಂತಹ ನೆನಪುಗಳು. ಅವುಗಳನ್ನು ಮರೆಯದೆ ಕೆರೆಯ ನೀರು ಕೆರೆಗೆ ಚೆಲ್ಲಿದಂತೆ ನಾವು ಶಾಲೆಯಲ್ಲಿ ಪಟ್ಟ ಕಷ್ಟಗಳು, ಕುಂದುಕೊರತೆಗಳು ನಮ್ಮ ಮುಂದಿನ ಪೀಳಿಗೆ ಅನುಭವಿಸಬಾರದೆಂದರೆ ಹಿರಿಯ ಹಳೆಯ ವಿದ್ಯಾರ್ಥಿಗಳು ಶಾಲೆಗೆ ಶಕ್ತಿ ತುಂಬಬೇಕು. ಸಂಸ್ಥೆಯು ಇನ್ನು ರಾಷ್ಟ್ರಮಟ್ಟದಲ್ಲಿ ಉತ್ತರೋತ್ತರವಾಗಿ ಬೆಳೆಯಲು ಎಂದರು. ಬೀದರ್ ವಿಶ್ವವಿದ್ಯಾಲಯದ ಬೀದರ್ನ ಕುಲಪತಿಗಳಾದ ಪ್ರೊಫೆಸರ್ BS ಬಿರಾದರ್ ಅವರು ಮಾತನಾಡುತ್ತಾ, ಶಾಲೆ ಮತ್ತು ಶಿಕ್ಷಕರು ಎಂದರೆ ನನಗೆ ಅತ್ಯುನ್ನತ ಪ್ರೀತಿ. ಹಳೆಯ ವಿದ್ಯಾರ್ಥಿಗಳು ಕಲಿತ ಶಾಲೆಗೆ ಏನಾದರೂ ಉಪಕಾರ ಮಾಡಬೇಕು, ಅದು ಅವರ ಕರ್ತವ್ಯವೂ ಹೌದು. ಇತರೆ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಗೆ ಮಾದರಿಯಾಗುವಂತೆ ಸಹಾಯ ಹಸ್ತ ಚಾಚಬೇಕು. ಭಾರತಾಂಬೆಯ ಕೀರ್ತಿ ಹೆಚ್ಚಿಸುವ ಚಟುವಟಿಕೆಗಳನ್ನು ಮಾಡಬೇಕೆಂದು ತಿಳಿಸಿದ್ದರು. ಬೆಂಗಳೂರಿನ ರೂಟ್ಸ್ ಮತ್ತು ಚಾರಿಟೇಬಲ್ ರಿಸರ್ಚ್ ಫೌಂಡೇಶನ್ ಪ್ರಮುಖರಾದ GR ಜಗದೀಶ್ ಅವರು ಮಾತನಾಡುತ್ತಾ, ಸಮಾಜದ ಬೆಳವಣಿಗೆಯಲ್ಲಿ ಹಳೆಯ ಅಥವಾ ಹಿರಿಯ ವಿದ್ಯಾರ್ಥಿಗಳ ಪಾತ್ರ ಬಹುಮುಖ್ಯವಾಗಿದೆ. ಕಲಿತ ಶಾಲೆಗೆ ಹಳೆಯ ವಿದ್ಯಾರ್ಥಿಗಳೇ ಸಂಪತ್ತು. ಸರಸ್ವತಿ ಶಾಲೆಯಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳು ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ದೇಶ ವಿದೇಶಗಳಲ್ಲಿ ಬೆಳಗಲಿ. ಭಾರತ ಸಂಸ್ಕೃತಿ ಹಿರಿಮೆ ಗರಿಮೆ ಹೆಚ್ಚಿಸುವಲ್ಲಿ ಸಂಘಟಿತರಾಗಿ ಜ್ಞಾನವಂತರಾಗಿ ಬದುಕಲಿ ಎಂದು ಶುಭ ಹಾರೈಸಿದ್ದರು. ಸರಸ್ವತಿ ಶಿಕ್ಷಣ ವಿಕಾಸ ಸಂಸ್ಥೆಯ ಅಧ್ಯಕ್ಷರಾದ SP ಸಜ್ಜನ್ ಶೆಟ್ಟಿ ಅವರು ಮಾತನಾಡುತ್ತಾ, ಒಂದು ಶಾಲೆಯ ಏಳಿಗೆ ಶಿಕ್ಷಕರು, ಪಾಲಕರು, ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿಗಳು ಬಹುಮುಖ್ಯ. ನಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳಿಂದ ಅಪೇಕ್ಷೆ ಮಾಡುವುದು ಇಷ್ಟೇ, ಇಲ್ಲಿ ಪಡೆದುಕೊಂಡ ಶಿಕ್ಷಣ ಮತ್ತು ಸಂಸ್ಕಾರ ಜೀವನದಲ್ಲಿ ಅಳವಡಿಸಿಕೊಳ್ಳಲಿ. ಶಾಲಾ ಕುಂದುಕೊರತೆಗಳ ಕುರಿತು ಚಿಂತನೆ, ಯಂತ್ರೋಪಕರಣ ಲಭ್ಯತೆ ಮತ್ತು ಎಲ್ಲೇ ಇದ್ದರೂ ತಮ್ಮ ಸುತ್ತಮುತ್ತಲಿನ ವಾತಾವರಣ ಸಂಸ್ಕಾರಭರಿತವಾಗಿ ನೋಡಿಕೊಳ್ಳಲಿ ಎಂಬುದು ನಮ್ಮ ಅಪೇಕ್ಷೆಯಾಗಿದೆ. ನಮ್ಮಲ್ಲಿ ಮಕ್ಕಳಿಗಾಗಿ ಶಿಸ್ತು, ಸಮಯ, ಕ್ಷಮತೆ, ಸಮಯ ಪಾಲನೆ, ನೈತಿಕ ಶಿಕ್ಷಣ, ಸಂಸ್ಕಾರ ಸದಾ ಲಭ್ಯವಿದೆ ಎಂದರು. ವೇದಿಕೆ ಮೇಲೆ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷೆ ಪ್ರೊಫೆಸರ್ ವೀಣಾ ಜಲಾದೆ ಉಪಸ್ಥಿತರಿದ್ದು ಸರ್ವರಿಗೂ ಸ್ವಾಗತಿಸಿದ್ದರು. ವೀರೇಸ್ವಾಮಿ ನಿರೂಪಿಸಿದ್ದರು. ತೇಜಸ್ವಿನಿ ವಂದಿಸಿದ್ದರು. ಶಾಲೆಯ ಕುರಿತು ತಯಾರಿಸಲಾದ ಕಿರುಚಿತ್ರ ಪ್ರದರ್ಶನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಹನುಮಂತರಾವ್ ಪಾಟೀಲ್, ಸಂಸ್ಥಾಪಕ ಕಾರ್ಯದರ್ಶಿ ನಾರಾಯಣರಾವ್ ಮುಖೇಡ್ಕರ್, ಪ್ರಮುಖರಾದ ರವಿಮೂರ್ತಿ, ಸುಲೋಚನಾ ಅಕ್ಕ, ಭಗತ್ ಸಿಂಗ್ ಜಾಧವ್, ರೇಣುಸಿದ್ದಪ್ಪ ಜಲಾದೆ, ವೀರ್ ಶೆಟ್ಟಿ ಮೈಲೂರ್ಕರ್, ದಾಕ್ಷಾಯಿಣಿ ಅಕ್ಕ, ನಾಗರೆಡ್ಡಿ, ಸರಸ್ವತಿ ಸ್ವಾಮಿ, ಸತ್ಯಪ್ರಭಾ ಗರ್ಜೆ, ರೇಣುಕಾ ಹಲ್ಬರ್ಗೆ, ಮಲ್ಲಿಕಾರ್ಜುನ್ ಪಾಟೀಲ್ ಸೇರಿದಂತೆ ನೂರಾರು ಜನ ಹಳೆಯ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಶ್ರೀಮತಿ ಅಕ್ಕನೇ ಅಲ್ಲ ಶಾಲೆ ಅಂದರೆ, ಎಲ್ಲ ಅಧ್ಯಾಪಕರು ಅಷ್ಟೇ ಶ್ರಮ ವಹಿಸಿ ಕಾರ್ಯ ಮಾಡ್ತಿದ್ದಾರೆ. ಹಾಗಾಗಿ ದಯಮಾಡಿ ನನ್ನ ಹೆಸರನ್ನು ತುಂಬ ಹೇಳಬೇಡಿ ಅಂತ ನಾನು ಅನ್ಕೊಳ್ತೀನಿ. ನಾನು ಒಬ್ಬ ಸೇವಿಕೆ, ಒಬ್ಬ ದೇಶದ ಕಾರ್ಯದಲ್ಲಿ ನಾನೊಂದು ಪುಷ್ಪ ಅಷ್ಟೇ. ಅದನ್ನು ಮಾತ್ರ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ತುಂಬ ಹೇಳಿದ್ರೆ ನನಗೊಂಥರ ಸಂಕಟ ಆಗುತ್ತೆ. ಹಾಗಾಗಿ ಎಲ್ಲರೂ ಸಹ ನಾವೆಲ್ಲರೂ ಕಾರ್ಯದಲ್ಲಿ ಮುಳುಗಿದ್ದವ್ರೆ. ನಾವೆಲ್ಲರೂ ನಮ್ಮ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಸಂತೋಷವಾಗಿ ಕಾರ್ಯವನ್ನು ಮಾಡೋಣ. ಜೊತೆಗೆ ಈ ನಮ್ಮ ಕಾರ್ಯಕ್ರಮ ಇವತ್ತು ನಡೀತು, ಮುಂದೆ ಕಾರ್ಯ ನಡಿಬೇಕು. ಆ ಕಾರ್ಯ ನಡಿಬೇಕಾದ್ರೆ ಮುಂದಿನ ಕಾರ್ಯಕ್ಕೆ ನಮಗೆ ಒಂದು ಪುನಶ್ಚೇತನ ಸಿಕ್ಕುವಂಥ ಕಾಲ ಇದು. ಹಳೆದನ್ನ ನೆನಪು ಮಾಡಿಕೊಂಡು ಮುಂದೆ ಹೊಸದನ್ನ ಮಾಡಲಿಕ್ಕೆ ಚೇತನವನ್ನು ಪಡ್ಕೊಳ್ಳುವಂಥ ಕಾಲ. ಈಗಿನ ಕಾಲದಲ್ಲಿ ನಾವು ಗುರುವಂದನಾ ಕಾರ್ಯಕ್ರಮ ನಾವು ಮಾಡ್ತೇವಲ್ಲ, ಅದು ತುಂಬ ಶ್ರೇಷ್ಠವಾದಂಥ ಕಾರ್ಯಕ್ರಮ. ಹೀಗಾಗಿ ಆ ಶಾಲೆಯ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ನಾವು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಎರಡನೇದಾಗಿ, ಆ ಶಾಲೆಯಲ್ಲಿ ಇಲ್ಲಿಯವರೆಗೆ ಏನು ಪಾಠ ಪ್ರವಚನಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಯಾಕಂದರೆ ಇದು ಶಾಲೆ ತುಂಬ ಹಳೆಯ ಶಾಲೆ.
ನಮ್ಮಲ್ಲಿ ಭಾರತ ರತ್ನ ಕೊಡ್ತಾರೆ, ಅತ್ಯಂತ ಗೌರವವಾಗಿರ್ತಕ್ಕಂಥ ಒಂದು ಸ್ಥಾನ ನಮ್ಮ ದೇಶದಲ್ಲಿ. ಆದ್ಮೇಲೆ ಪದ್ಮ ಪ್ರಶಸ್ತಿಗಳು, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಈ ರೀತಿಯೆಲ್ಲ ಕೊಡ್ತಾರೆ. ನನಗೆ ಅನಿಸಿದ ಮಟ್ಟಿಗೆ ಯಾರ್ಯಾರು ಆ ಉನ್ನತ ಸ್ಥಾನಕ್ಕೆ ಕೆಲಸ ಮಾಡಿದ್ದಾರೋ ಅವರೇ ನಮ್ಮ ಭಾರತ ರತ್ನರು, ಭಾರತೀಯ ಕೀರ್ತಿಯ ಗೌರವವನ್ನು ಎತ್ತಿರ್ತಕ್ಕಂಥ ವಿಷಯ ಮಾಡ್ತಾರೆ. ಹಾಗಾಗಿ ನಾವು ಯೋಚನೆ ಪ್ರತಿಯೊಬ್ಬರು ಕೂಡ ಆ ರೀತಿಯ ಒಂದು ಭಾವನೆಯನ್ನ ಅಥವಾ ಆ ರೀತಿಯ ಒಂದು ಕನಸನ್ನ, ಆ ರೀತಿಯ ಒಂದು ಮನಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಳ್ತಕ್ಕಂಥ ಒಂದು ಕೆಲಸವನ್ನು ವಿದ್ಯಾಭಾರತಿ ನಮ್ಮ ಶಾಲೆಗಳ ಮೂಲಕ ಮಾಡ್ತಾ ಇದೆ. ಇಲ್ಲಿ 3 ಜನ ಇದರ ಪಾಲಕರಿಗೆ ಸೇರಿಲ್ಲ ಅಂತ ಒಂದು ಕೊರತೆಯನ್ನು ನಾವು ಹೇಳ್ಕೊಂಡು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಆಗಿನ ಹಿರಿಯ ವಿದ್ಯಾರ್ಥಿಗಳು ಈಗಿನ ಪಾಲಕರಿದ್ದಾರೆ. ಅನೇಕ ಶಿಕ್ಷಕರು ನಮ್ಮ ಪಾಲಕರಿದ್ದಾರೆ. ಆ ಸಂದರ್ಭದಲ್ಲಿ ಆ ಮಕ್ಕಳು ಇಲ್ಲಿ ಶಿಕ್ಷಣ ಪಡೆದ್ರು, ಅವರು ತಮ್ಮ ಮಕ್ಕಳಿಗೆ ಅದೇ ಶಾಲೆಯಲ್ಲಿ ಹಾಕಿದ್ದಾರೆ ಅಂದ್ರೆ ಆ ಶಿಕ್ಷಣ ಗುಣಮಟ್ಟ ಹೇಗೆ ಕೈಗೊಂಡು ಬಂದಿದೆ ಅನ್ನೋದು ಒಂದು ನಿರ್ಧಾರ ಇದೆ. ಜೊತೆಯಲ್ಲಿ ಆಡಳಿತ ಮಂಡಳಿ ಬಗ್ಗೆ ಹೇಳಬೇಕಾದ್ರೆ, ನಾನು 30 ವರ್ಷಗಳ ಹಿಂದೆ ಲೈನಿಂಗ್ ನಿಂತು ನನ್ನ ಮಕ್ಕಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಶಾಲೆ ಕ್ಯೂನಲ್ಲಿ ಅಡ್ಮಿಷನ್ ಸಿಗಂಗಿಲ್ಲ, ಹ್ಯಾಂಗ್ ಮಾಡಬೇಕು ಅನ್ನೋಂಥ ಭಾವನೆ ಇಟ್ಕೊಂಡು ಕ್ಯೂನಲ್ಲಿ ನಿಂತು ಅಡ್ಮಿಷನ್ ತಗೊಂಡಂತ ವ್ಯಕ್ತಿ ಶಾಲೆಗೆ ಏನು ಸಂಬಂಧ ಇದ್ದಿಲ್ಲ. ಆದರೆ ಇವತ್ತು ಈ ಶಾಲೆಯ ಅಧ್ಯಕ್ಷ. ವಿಶ್ವಗುರು ಬಸವಣ್ಣನವರ 891ನೇ ಜಯಂತಿ ಅಂಗವಾಗಿ ಬೀದರ್ ನಗರದ ನಾಯಕಮನ್ ಬಳಿಯ ಬಸವೇಶ್ವರ ವೃತ್ತದಿಂದ ಬೀದರ್ ನಗರದ ಪ್ರಮುಖ ರಸ್ತೆಯಲ್ಲಿ ಬಸವಣ್ಣನವರ ಭಾವಚಿತ್ರದ ಭವ್ಯ ಮೆರವಣಿಗೆಯಲ್ಲಿ ಬಸವ ಭಕ್ತರು ಡಿಜೆ ಸಂಗೀತದ ತಾಳಕ್ಕೆ ತಕ್ಕಂತೆ ಕುಣಿದು ಕುಪ್ಪಳಿಸಿದರು. ಈ ಮುನ್ನ ಬೀದರ್ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಅಧಿಕಾರಿಗಳು, ಬೀದರ್ ಗಣ್ಯರು ಪಾಲ್ಗೊಂಡು ಬಸವ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ದರು. ಭಕ್ತಿ ಭಂಡಾರಿ ಬಸವಣ್ಣನವರಿಗೆ, ಬಸವ ಜಯಂತಿ ಉತ್ಸವಕ್ಕೆ, ಬಸವ ಜಯಂತಿ ಉತ್ಸವಕ್ಕೆ ಎಲ್ಲರೂ ಬೆರೆಸಿ ಕಾಯಕವೇ ಕೈಲಾಸವೆಂದ ಬಸವಣ್ಣನ ನೆನೆಸಿ ಎಲ್ಲರ ಕೈಲಾಸವೆಂದ ದೇಶಧಾರಿ ಅಂತ ನಮ್ಮ ಶಿವಾನಂದ ಪಾಟೀಲ್ರು ಸುಮಾರು ದಶಕಗಳಿಂದ ಪುಸ್ತಕಗಳಿಗೆ ಮಾಲಾರ್ಪಣೆಯನ್ನು ಮಾಡಲಾಗಿದೆ. Oh
ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ಜಿಲ್ಲೆಯ ಆಯುಷ್ ವೈದ್ಯರ ಸಂಘದ ಕೋಶಾಧ್ಯಕ್ಷರಾದ ಡಾಕ್ಟರ್ ಎಸ್.ಎಂ. ಮಠಪತಿ ಅವರು ಆಯುರ್ವೇದ ಪ್ರಾಚೀನ ಚಿಕಿತ್ಸಾ ಪದ್ಧತಿ ಹೊಂದಿದೆ. ಈ ಚಿಕಿತ್ಸಾ ಪದ್ಧತಿಯಲ್ಲಿ ಕಾಯ ಶಲ್ಯ ಸೇರಿದಂತೆ 8 ಪ್ರಕಾರದ ಚಿಕಿತ್ಸಾ ಪದ್ಧತಿ ಇದೆ. ಆಯುರ್ವೇದದಿಂದ ರೋಗಿಗಳನ್ನು ಚಿಕಿತ್ಸೆಯ ಮೂಲಕ ಗುಣಮುಖ ಮಾಡಲಾಗುತ್ತದೆ ಎಂದು ಹೇಳಿದ್ದರು. ಆಯುರ್ವೇದ ಪದ್ಧತಿಯ ಪ್ರಮುಖ ಚಿಕಿತ್ಸಾ ವಿಧಾನವಾಗಿರುವ ಪಂಚಕರ್ಮ ಚಿಕಿತ್ಸೆಯಿಂದ ಎಲ್ಲ ರೋಗಿಗಳ ನಿಯಂತ್ರಣ ಸಾಧ್ಯವಿದೆ ಎಂದು ಬೀದರ್ ಆಯುರ್ವೇದ ವೈದ್ಯರ ಸಂಘದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಕುಮಾರ್ ಅಣ್ಣೆಪ್ಪನವರ್ ತಿಳಿಸಿದ್ದರು. ಇಂದು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಆಯುರ್ವೇದ ಕೇವಲ ಚಿಕಿತ್ಸಾ ಪದ್ಧತಿಯಾಗಿರದೆ ಅದೊಂದು ಜೀವನ ವಿಧಾನವಾಗಿದೆ ಎಂದರು. ಆಯುರ್ವೇದ ಇದು 4.5 ವರ್ಷ ಶಿಕ್ಷಣ ಹಾಗೂ 1 ವರ್ಷ ತರಬೇತಿ ಸೇರಿ 5.5 ವರ್ಷಗಳನ್ನು ಒಳಗೊಂಡ ಶೈಕ್ಷಣಿಕ ಕ್ರಮವಾಗಿದೆ. ಇದು NCICM ಹಾಗೂ ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ಕೋರ್ಸ್ ಇದಾಗಿದೆ. ಇದರಲ್ಲಿ ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಯುನಾನಿ, ಸಿದ್ಧ ಹಾಗೂ ಯುನೋಪತಿ ಒಳಗೊಂಡಿದೆ. ಇದಕ್ಕೆ BAMS, BHMS ಹಾಗೂ BUMS ಎಂದು ಕರೆಯಲಾಗುತ್ತದೆ. 2023ರಲ್ಲಿ ಬೀದರ್ನಲ್ಲಿ ಆಯುರ್ವೇದ ವೈದ್ಯಕೀಯ ಸಂಘ ಹುಟ್ಟುಹಾಕಲಾಯಿತು ಎಂದು ವಿವರಿಸಿದ್ದರು. ಮಾನಸಿಕ ಖಿನ್ನತೆ, ಬಂಜೆತನ, ನಿದ್ರಾಹೀನತೆ, ಮಧುಮೇಹ, ರಕ್ತದೊತ್ತಡ ಇತ್ಯಾದಿ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಮಾತ್ರ ಪರಿಹಾರವಿದೆ. ಪಿಸ್ತುಲ ಮೂಲವ್ಯಾಧಿ ರೋಗಿಗಳಿಗೆ ಶಾರಸ್ತೂತ್ರದಿಂದ ಸಂಪೂರ್ಣವಾಗಿ ಬಗೆಹರಿಸಬಹುದಾಗಿದೆ ಎಂದು ವಿವರಿಸಿದ್ದರು. ಸಂಘದ ಖಜಾಂಚಿ ಡಾಕ್ಟರ್ ಶಿವಶರಣಯ್ಯ ಮಠಪತಿ ಮಾತನಾಡಿ, ಆಯುರ್ವೇದದಲ್ಲಿ ಧ್ಯಾನ, ಯೋಗಾಸನ, ಪ್ರಾಣಾಯಾಮ ಹಾಗೂ ವಾಯುವಿಹಾರಕ್ಕೆ ಮಹತ್ವ ನೀಡಲಾಗುತ್ತದೆ. ಇದು ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಿಯಂತ್ರಿಸುವ ಒಂದು ಪದ್ಧತಿಯಾಗಿದೆ. ದುರ್ಯಾನಿಮ, ಪಾರ್ಶ್ವವಾಯುಗಳು ಹಾಗೂ ಸಂಪೂರ್ಣ ಗುಣಮುಖವಾಗಬೇಕಾದರೆ ಅದಕ್ಕೆ ಆಯುರ್ವೇದದಲ್ಲಿ ಮಾತ್ರ ಚಿಕಿತ್ಸೆ ಲಭ್ಯವಿದೆ ಎಂದರು. ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಡಾಕ್ಟರ್ ಮಂಜುಳಾ ಮಾತನಾಡಿ, ಆಯುರ್ವೇದ ಇಂದು ಯಾವುದರಲ್ಲಿಯೂ ಕಡಿಮೆ ಇಲ್ಲ, ಆದರೂ ನಮ್ಮನ್ನು ಕನಿಷ್ಠವಾಗಿ ಕಾಣಲಾಗುತ್ತಿದೆ. ಆಯುರ್ವೇದ ಪದ್ಧತಿಯಿಂದ ನಮ್ಮ ದೀರ್ಘಕಾಲದ ಕಾಯಿಲೆಗಳನ್ನು ಸಹ ವಾಸಿ ಮಾಡಬಹುದಾಗಿದೆ. ಬಂಜೆತನ, PCOD ಮತ್ತು ಋತುಚಕ್ರ ಸಮಸ್ಯೆಗಳಿಗೆ ಆಯುರ್ವೇದದಿಂದ ಮಾತ್ರ ಪರಿಹಾರ ಸಾಧ್ಯವೆಂದು ಪ್ರತಿಪಾದಿಸಿದರು. ಸಂಘದ ಸದಸ್ಯರಾದ ಡಾಕ್ಟರ್ ಶ್ರೀಕಾಂತ್ ಪಂಡರಿ, ಡಾಕ್ಟರ್ ಲೋಕೇಶ್ ಹಿರೇಮಠ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಆಯುರ್ವೇದ ಓನ್ಲಿ ಟ್ರೀಟ್ಮೆಂಟ್ ಅಲ್ಲ, ಆಯುರ್ವೇದ ನಮ್ಮ ಲೈಫ್ ಸ್ಟೈಲ್ ಅದ. ನಾವು ಮುಂಜಾನೆ ಎದ್ದು ಹಿಡಿದು 6 ಹಿಡಿದು ರಾತ್ರಿ 10 ತನ ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ಊಟ ಮಾಡಬೇಕು, ಯಾವ ರೀತಿ ನಡಿಬೇಕು, ಯಾವ ರೀತಿ ಸಮಾಜದಾಗ ಇರಬೇಕು, ಮತ್ತು ನಾವು ನಮ್ಮದು ಸ್ಟೈಲ್ ಹೆಂಗಿರ್ತದೆ, ನಮ್ಮ ವರ್ಕಿಂಗ್ ಸ್ಟೈಲ್ ಹೆಂಗಿರ್ತದೆ, ನಾವು ಕೂಡೋ ಸ್ಟೈಲ್ ಹೆಂಗಿರ್ತದೆ, ಇವೆಲ್ಲವೂ ತಿಳಿಸ್ಕೊಡೋವಂಥ ಸಿಸ್ಟಮೇ ಆಯುರ್ವೇದ. ಸೊ ಆಯುರ್ವೇದ ಒಂದು ಪರಿಪೂರ್ಣ ಸಿಸ್ಟಮ್ ಅದ. ಸೊ ಅದ ಕಡೆಯಿಂದ ಆಯುರ್ವೇದನಲ್ಲಿ NCISMನಲ್ಲಿ ನಾವು ಸಿಲೆಬಸ್ ಏನು ಓದ್ತೇವಲ್ಲ, ಅದರಲ್ಲಿ ಮಾಡರ್ನ್ ಸಿಸ್ಟಮ್ ಕೂಡ ನಾಲೆಜ್ ಇದೆ ನಮ್ಮ ಹತ್ರ. ಈ ಮಾಡರ್ನ್ ಸಿಸ್ಟಮ್ನಲ್ಲಿ ಅನಾಟಮಿ, ಫಿಸಿಯಾಲಜಿ, ಫಾರ್ಮಕೋಲಜಿ ಮತ್ತು ಎಮರ್ಜೆನ್ಸಿ ಮೆಡಿಸಿನ್ಸ್, ರಿಸರ್ಚ್ ಮೆಥಡಾಲಜಿ ಮತ್ತು ಸ್ಟ್ಯಾಟಿಕ್ಸ್ ಇವೆಲ್ಲವೂ ಕೂಡ ನಮ್ಮ ಆಯುರ್ವೇದ ಸಿಸ್ಟಮ್ನಲ್ಲಿದೆ. ಈವನ್ ಸರ್ಜರಿ ಕೂಡ ನಾವು ಆಯುಷ್ ಸಿಸ್ಟಮ್ನಲ್ಲಿ ಇದೆ. ಸೊ BAMS ಬಂದು ಬ್ಯಾಚುಲರ್ ಆಫ್ ಆಯುರ್ವೇದಿಕ್ಸ್ ಮೆಡಿಸಿನ್ ಆ್ಯಂಡ್ ಸರ್ಜರಿ. So it is not only a simple system, it is a full matured and full highly standard system. So Ayurveda means Ayu, it means life. Veda, it means study. ನಮ್ಮ ಜೀವನದ ಪದ್ಧತಿ, ಜೀವನದ ಒಂದು ಶೈಲಿ ಹೇಳ್ಕೊಡೋದೇ ನಮ್ಮ ಆಯುರ್ವೇದ ಪದ್ಧತಿ. ಆಯುರ್ವೇದ ಅನ್ನೋದು ಇಟ್ ಇಸ್ ಸುಪೀರಿಯರ್ ಅಂತ ಹೇಳ್ತಾ ಇರೋದು ನಾನು ಓಪನ್ ಆಗಿ ಹೇಳ್ತಾರೆ. ಇದು ಈ ಟ್ರೀಟ್ಮೆಂಟ್ ಹೇಗಿದೆ ಅಂತಂದರೆ ಸುಪೀರಿಯರ್ ಟ್ರೀಟ್ಮೆಂಟ್, ಸುಪ್ರೀಮ್ ಟ್ರೀಟ್ಮೆಂಟ್ ಆ್ಯಂಡ್ ಡಿವೈನ್ ಟ್ರೀಟ್ಮೆಂಟ್. ಇತ್ತೀಚೆಗೆ ಏನಾಗ್ತಾಯಿದೆಪ್ಪ ಅಂತಂದ್ರೆ ಸ್ವಲ್ಪ ಅಸಡ್ಡೆಗೆ ಒಳಗಾಗ್ತಾ ಇದ್ದೀವಿ ನಾವು ಆಯುರ್ವೇದ ಡಾಕ್ಟರ್ಸ್. BAMS ನಾವು ಎಷ್ಟು ಜನ BAMS ಡಾಕ್ಟರ್ಸ್ ಇದ್ದೀವಿ, ನಾವು ತಾಲೂಕಾ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನಾವು 10-15 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇರೋದು. ಆದ್ರೂ ಏನದ ಅಂತಂದ್ರೆ ಇವರು ಡೂಪ್ಲಿಕೇಟ್ ಡಾಕ್ಟರ್ಸು ಆ ಥರ ಈ ಥರ ಏನಂತಂದ್ರೆ ನಾವು ಪೇಪರಲ್ಲಿ ನೋಡ್ತಾ ಇರೋದು ಅಥವಾ ಯಾರಾದ್ರು ಆಫೀಸರ್ಸನ್ನು ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಆ ಥರ ಆಗಬಾರ್ದು. ಯಾಕಂದರೆ ವಿ ಆರ್ ಆಲ್ಸೋ ಐಡೆಂಟಿಫೈಡ್ ಫ್ರಮ್ ದ ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಸಿನ್ಸ್ ಫ್ರಮ್ 13 years ಐ ಆಮ್ ಪ್ರಾಕ್ಟಿಸಿಂಗ್ ಇನ್ ರೂರಲ್ ಏರಿಯಾ. ಯಾರೇ ಆಗಲಿ ಆಯುರ್ವೇದ ಡಾಕ್ಟರ್ಸಿಗೆ ರಿಜಿಸ್ಟರ್ಡ್ ಇದ್ದಾರಾ ಇಲ್ಲ ಅಥವಾ ಅವ್ರು KPM ಇಂದ ರಿಜಿಸ್ಟರ್ಡ್ ಇದಾರಲ್ಲ, ಅದಷ್ಟು ನೋಡಿದ್ರೆ ಹ್ಯಾರಾಸ್ಮೆಂಟ್ ಮಾಡೋ ಜರೂರತೆ ಇಲ್ಲ, ಅದು ಮಾಡಲೂಬಾರ್ದು. ಯಾಕಂದರೆ
ನಮ್ಮಲ್ಲೂ ಕೂಡ NCSM ಅಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಇಂಡಿಯನ್ ಸಿಸ್ಟಮಲ್ಲಿ ಹೇಗಿದೆ ಅಂತಂದ್ರೆ ಆಯುರ್ವೇದದ ಜೊತೆಗೆ ನಾವು ಮಾಡರ್ನ್ ಸಿಲೆಬಸ್ನ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಇವನ್ ಮಾಡರ್ನಲ್ಲಿ ಹೇಗಿದೆ ಅಂತಂದ್ರೆ ಅನಾಟೊಮಿ, ರಚನಾ ಶರೀರ ಅಂತೀವಿ, ಕ್ರಿಯಾ ಶರೀರ, ಫಿಸಿಯಾಲಜಿ, ಮತ್ತು ಅಷ್ಟಾಂಗ ಹೃದಯ ಅಂತಂದರೆ ಬೇಸಿಕ್ ಪ್ರಿನ್ಸಿಪಲ್ಸ್, ಮತ್ತು ನಾವು ಪ್ಯಾಥಾಲಜಿ ಓದ್ತಾ ಇದ್ದೀವಿ, ರೋಗ ನಿದಾನ, ಮತ್ತು ದ್ರವ್ಯಗುಣ ಅಂತಂದರೆ ಫಾರ್ಮಾಕಾಗ್ನಸಿ, ಕಾಲಜಿ, ಮಾಡರ್ನ್, ಇವನ್ ಆಯುರ್ವೇದ. ನಾವು ಕಂಪೇರ್ ಮಾಡಿದ್ರೆ ಆಯುರ್ವೇದ ಜೊತೆ ನಾವು ಮಾಡರ್ನ್ ಓದ್ತಾ ಇದ್ದೀವಿ ಅಂತಂದರೆ ವಿ ಆರ್ ಸರ್ವಿಸಿಂಗ್ ಲಾಟ್. ಕೆಲವೊಂದು ಕ್ರಾನಿಕ್ ಡಿಸೀಸ್ ಅಂತಂದರೆ ಭಾಳ ದಿನದಿಂದ ಇರ್ತಕ್ಕಂಥ ರೋಗಗಳು. ಈಗ ಎಕ್ಸಾಂಪಲ್ ಪಕ್ಷಾಘಾತ, ಪ್ಯಾರಲೈಸಿಸ್, ಲಕ್ವಾ ಅಂತ ಏನು ಹೇಳ್ತಾರೆ. ಸೊ ಅದಕ್ಕೆ ಬೆಸ್ಟ್ ರಿಸಲ್ಟ್ ಇದೆ ಆಯುರ್ವೇದದಲ್ಲಿ. ಅದು ಏನಂದರೆ ಪಂಚಕರ್ಮ, ಮಸಾಜ್ ಮಾಡೋದು, ಸ್ಟೀಮ್ ಕೊಡೋದು, ಆಮೇಲೆ ಕೆಲವೊಂದು ಯೋಗ ಇದೆ, ಎಕ್ಸಸೈಸ್ ಮಾಡೋದು, ಅದ್ರ ಜೊತೆ ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್, ವಾತ ಕಮ್ಮಾಗೋದು, ಪೇನ್ ಕಮ್ಮಾಗೋದು. ಆಮೇಲೆ ಆ ಮೆಡಿಸಿನ್ನು ನಾವು ಬರೀ 8 ದಿವಸ, 1 ವಾರ, 1 ವರ್ಷ ಇಲ್ಲ, ನೀವು 10 ವರ್ಷವೂ ಆ ಮೆಡಿಸಿನ್ ತೊಗೊಂಡ್ರೆ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ. 100% ಸೈಡ್ ಎಫೆಕ್ಟ್ಸ್ ಇಲ್ಲ. ಯಾವುದೇ ಕಿಡ್ನಿ ಆಗಲಿ, ಲಿವರ್ ಆಗಲಿ ಡ್ಯಾಮೇಜ್ ಏನೂ ಆಗೋದಿಲ್ಲ. ಯಾಕಂತಂದ್ರೆ ಅವೆಲ್ಲ ನಮ್ಮದು ಇವು ಜಡಿಬೂಟಿ, ಇವೆಲ್ಲ ಗಿಡಮೂಲಿಕೆಗಳಿಂದ ತೊಗೊಳೋದು. ಅದು ನಮ್ದು ಒಂಥರ ಊಟದ ಥರನೇ. ಸೊ ಅದು ನೀವು 10 ವರ್ಷವೂ ಕಂಟಿನ್ಯೂ ಆಗಿ ತೊಗೋರಿ, ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಸೊ ಹಾಗಾಗಿ ಕ್ರಾನಿಕ್ ಡಿಸೀಸಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಇದೆ ಆಯುರ್ವೇದದಲ್ಲಿ, ಎಸ್ಪೆಷಲಿ ಲಕ್ವಾ, ಆಮೇಲೆ ಪೈಲ್ಸ್, ಫಿಶುಲಾ ಅಂತ ಏನಂತಾರೆ, ಮುಲಾದಿ, ಮೂಲವ್ಯಾಧಿ ಅಂತ ಹೇಳ್ತಾರಲ್ಲ, ಅದಕ್ಕಂತೂ ಬೆಸ್ಟ್ ರಿಸಲ್ಟ್ ಇದೆ ಆಯುರ್ವೇದದಲ್ಲಿ. ಯಾವ ಥರ ಊಟ ಮಾಡಬೇಕು, ಈಗ ಒಂದ್ಸಲ ಆಪ್ರೇಷನ್ ಮಾಡ್ಕೊಂಡ್ರೆ ಅಂತ ತಿಳ್ಕೊಂಡು ಮತ್ತು ಅದೇ ಊಟ ಅದೇ ಮಾಡಿದ್ರೆ ಮತ್ತೆ ರೀಕರ ಆಗುತ್ತೆ. ಆಯುರ್ವೇದದಲ್ಲಿ ಆ ಥರ ಇಲ್ಲ. ಆಯುರ್ವೇದದಲ್ಲಿ ಕೆಲವೊಂದು ಚೂರ್ಣ ಇದೆ, ಕೆಲವೊಂದು ಸಿರಪ್ ಇದೆ. ಈಗ ಅಭಯ ಅರಿಷ್ಟ ಅಂತಿದೆ, ತ್ರಿಫಲಾ ಚೂರ್ಣ ಅಂತಿದೆ. ಆ ಚೂರ್ಣ ನೀವು 6 ತಿಂಗಳು ಕಂಟಿನ್ಯೂ ತೊಗೋರಿ, ಮೋಷನ್ನೂ ಕ್ಲಿಯರ್ ಆಗಿರುತ್ತೆ ಮತ್ತು ಏನೂ ಬೇರೆ ಸೈಡ್ ಎಫೆಕ್ಟು ಆಗಲ್ಲ, ಕಾಂಪ್ಲಿಕೇಶನ್ನೂ ಆಗಲ್ಲ. ಆಮೇಲೆ ಈಗ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಿದೆ. ಇವಾಗ ನಾವು ಊಟ ಯಾವ ಥರ ಮಾಡ್ತಾಯಿದ್ದೆವು, ಮನೇಲಿ ಕಡಿಮೆ ಊಟ ತಿನ್ನೋದು, ಹೊರಗಡೆ ತಿನ್ನೋದು, ಮೈದಾ, ಪಿಜ್ಜಾ, ಬರ್ಗರ್, ಇದೆಲ್ಲ ಭಾಳ ಇದು ಆಗುತ್ತೆ. ಇದರಿಂದ ಏನಾಗುತ್ತೆ, ಡೈಜೆಷನ್ ಆಗಲ್ಲ. ಡೈಜೆಷನ್ ಆಗಲಾರ್ದಕ್ಕೆ ಈ ಮುಲಾದಿ ಇವೆಲ್ಲ ಕಾಯಿಲೆಗಳು ಬರುತ್ತೆ. ಸೊ ಆಯುರ್ವೇದದಲ್ಲಿ ಆಹಾರ ಪದ್ಧತಿನೂ ಹೇಳಿದ್ದಾರೆ. ಈ ಮುಲಾದಿ, ಪೈಲ್ಸ್ ಇದೆ, ಆ ಮನುಷ್ಯ ಯಾವ ಥರ ಊಟ ಮಾಡಬೇಕು, ಆ ಮನುಷ್ಯ ನೀರು ಎಷ್ಟು ಕುಡಿಬೇಕು, ಎಷ್ಟು ಗಂಟೆ ಮಲ್ಕೋಬೇಕು. ಒಂದು ವೇಳೆ ನಾವು ಅದು ಕ್ರಮನ ನಮ್ದು ಆಯುರ್ವೇದಿಕ್ ಡಾಕ್ಟರ್ಸ್ ನಾವು ಟ್ರೀಟ್ಮೆಂಟ್ ಜೊತೆ ಇದನ್ನೂ ಹೇಳಿ ಕಳಿಸಿರ್ತೀವಿ. ಪಥ್ಯ ಏನು ಮಾಡಬೇಕು, ಯಾವುದು ತಿನ್ನಬಾರ್ದು, ಅದರಲ್ಲಿಂದ 50% ಡಿಸೀಸ್ ಅಲ್ಲೇ ಕ್ಯೂರ್ ಆಗುತ್ತೆ. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸಾರ್ವಜನಿಕರಿಗೆ ಮೊಬೈಲ್ ಮರಳಿಸಿ ಮಾತನಾಡಿದ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ SL ಅವರು ಬೀದರಿನ ನೂತನ ನಗರ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಈ ಲಾಸ್ಟ್ ಮತ್ತು CEIRನ ಪೋರ್ಟಲ್ನಲ್ಲಿ ಸಾರ್ವಜನಿಕರು ಮೊಬೈಲ್ ಕಳೆದು ಹೋದ ಬಗ್ಗೆ ದಾಖಲಾಗಿದ್ದ ಪ್ರಕರಣವನ್ನು ಭೇದಿಸಿ 12 ಲಕ್ಷ ರೂಪಾಯಿ ಕಿಮ್ಮತ್ತಿನ ಬೆಲೆ ಬಾಳುವ ಒಟ್ಟು 52 ಮೊಬೈಲ್ಗಳನ್ನು ಪತ್ತೆ ಮಾಡಿ ಸಾರ್ವಜನಿಕರಿಗೆ ಹಿಂದಿರುಗಿಸಲಾಗಿದೆ ಎಂದು ಹೇಳಿದರು. ಜಿಲ್ಲೆಯ ಸಾರ್ವಜನಿಕರು ತಮ್ಮ ಮೊಬೈಲ್ ಕಳೆದು ಹೋದಲ್ಲಿ, ಯಾರಾದರೂ ಕಳವು ಮಾಡಿಕೊಂಡು ಹೋದಲ್ಲಿ ನೀವು ಈ ಲಾಸ್ಟ್ ಅಥವಾ CEIR ಪೋರ್ಟಲ್ನಲ್ಲಿ ನಿಮ್ಮ ದೂರುಗಳನ್ನು ದಾಖಲಿಸಿದರೆ ತಮ್ಮ ಮೊಬೈಲ್ಗಳನ್ನು ಆದಷ್ಟು ಬೇಗ ಬೀದರ್ ಜಿಲ್ಲಾ ಪೊಲೀಸ್ ಪತ್ತೆ ಹಚ್ಚಿ ದೂರುದಾರರಿಗೆ ಹಿಂದಿರುಗಿಸಲಾಗುವುದು ಎಂದು ಹೇಳಿದರು. ಈ ಪ್ರಕರಣವನ್ನು ಭೇದಿಸಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಬೀದರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಚಂದ್ರಕಾಂತ್ ಪೂಜಾರಿ, ಬೀದರ್ ಪೊಲೀಸ್ ಉಪಾಧೀಕ್ಷಕ ಶಿವನಗೌಡ ಪಾಟೀಲ್, ನೂತನ ನಗರ ಠಾಣೆಯ PI ಸಂತೋಷ್ LT, ಸಿಬ್ಬಂದಿಯಾದ ರಾಹುಲ್, ಸಚಿನ್, ಸಂತೋಷ್, ರಾಯಣ್ಣ, ಧನರಾಜ್, ಮಲ್ಲಿಕಾರ್ಜುನ್, ಭರತ್, ನಿಂಗಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಲ್ಲಿವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.